ಶುಭ ಸಂದೇಶ 15ನೇ ಅಧ್ಯಾಯ 11-32. ಇನ್ನೂ ಆತನು ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲ ಕೂಡಿಸಿಕೊಂಡು ದೂರದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರಬಂದು ಏನೋ ಗತಿ ಇಲ್ಲದವನಾದನು. ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಶೆಪಟ್ಟನು. ಆದರೂ ಯಾರೂ ಅವನಿಗೆ ಕೊಡಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದು ಅವನು, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವಿದೆ. ನಾನಾದರೋ ಇಲ್ಲಿ ಹಸಿವೆಯಿಂದ ಸಾಯುತ್ತೇನೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಆದರೂ ಮಗನು ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ತಂದೆಯು ತನ್ನ ಆಳುಗಳಿಗೆ, ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ. ಇವನ ಕೈಗೆ ಉಂಗುರವ ನೀಡಿರಿ, ಕಾಲಿಗೆ ಜೋಡು ಮೆಡಿಸಿರಿ. ಕೊಬ್ಬಿಸಿದ ಆ ಕರುವನ್ನು ತಂದು ಕೊಯ್ಯಿರಿ. ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು. ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು. ಆದರೆ ಅವನ ಹಿರಿಮಗನು ಹೊಲದಲ್ಲಿದ್ದನು. ಅವನು ಮನೆಯ ಹತ್ತರಕ್ಕೆ ಬರುತ್ತಿರುವಾಗ ವಾದ್ಯ ನರ್ತನಗಳನ್ನು ಕೇಳಿ ಆಳುಗಳಲ್ಲಿ ಒಬ್ಬನನ್ನು ತನ್ನ ಬಳಿಗೆ ಕರೆದು, ಇದೇನು ಎಂದು ವಿಚಾರಿಸಿದನು. ಆಳು ಅವನಿಗೆ, ನಿನ್ನ ತಮ್ಮ ಬಂದಿದ್ದಾನೆ. ಇವನು ಸುರಕ್ಷಿತವಾಗಿ ಬಂದದ್ದರಿಂದ ನಿನ್ನ ತಂದೆಯು ಆ ಕೊಬ್ಬಿಸಿದ ಕರುವನ್ನು ಕೊಯ್ಯಿಸಿದ್ದಾನೆ ಎಂದು ಹೇಳಿದನು. ಇದನ್ನು ಕೇಳಿ ಅವನಿಗೆ ಸಿಟ್ಟು ಬಂದು ಒಳಕ್ಕೆ ಹೋಗಲೊಲ್ಲದೆ ಇದ್ದನು. ಆಗ ಅವನ ತಂದೆಯು ಹೊರಗೆ ಬಂದು ಅವನನ್ನು ಬೇಡಿಕೊಂಡನು. ಆದರೆ ಅವನು ತನ್ನ ತಂದೆಗೆ, ನೋಡು, ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ ಮತ್ತು ನಾನು ನಿನ್ನ ಒಂದಪ್ಪಣೆಯನ್ನಾದರೂ ಎಂದೂ ಮೀರಲಿಲ್ಲ. ಆದರೂ ನಾನು ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡುವುದಕ್ಕಾಗಿ ನೀನು ಎಂದೂ ನನಗೆ ಒಂದು ಆಡನ್ನಾದರೂ ಕೊಡಲಿಲ್ಲ. ಆದರೆ ಸೂಳೆಯರನ್ನು ಕಟ್ಟಿಕೊಂಡು ನಿನ್ನ ಬದುಕನ್ನು ನುಂಗಿಬಿಟ್ಟ ಈ ನಿನ್ನ ಮಗನು ಬಂದಾಗ ಕೊಬ್ಬಿಸಿದ ಕರುವನ್ನು ಅವನಿಗೆ ಕೊಯ್ಯಿಸಿದಿ ಎಂದು ಉತ್ತರ ಕೊಟ್ಟನು. ಅದಕ್ಕೆ ತಂದೆಯು, ಕಂದ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ ಮತ್ತು ನನ್ನದೆಲ್ಲ ನಿನ್ನದೇ. ಆದರೆ ಉಲ್ಲಾಸ ಪಡುವುದು, ಸಂತೋಷಗೊಳ್ಳುವುದು ನ್ಯಾಯವಾದದ್ದೇ. ಯಾಕಂದರೆ ಈ ನಿನ್ನ ತಮ್ಮ ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು. ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಇಂದಿನ ವಾಕ್ಯ ನಮಗೆ ಇನ್ನಷ್ಟು ಅಧಿಕವಾದ ತಂದೆಯ ಪ್ರೇಮವನ್ನು ತಿಳಿಯಪಡಿಸ್ತದೆ. ಹೌದು, ತಂದೆ ಎಷ್ಟು ಪ್ರೀತಿಸುವವರಾಗಿದ್ದಾರೆ, ಆದರೆ ಮೋಸ ಮಾಡುವವರಲ್ಲ. ಅವರ ತಕ್ಕಡಿಯಲ್ಲಿ ಮೋಸ ಇಲ್ಲ. ಅವರು ಯಾರ್ಯಾರಿಗೆ ಏನೇನು ಸಲ್ಲತಕ್ಕದ್ದೋ ಅವರಿಗೆ ಸಲ್ಲಿಸ್ತಾರೆ. ಆದರೆ ತನ್ನ ಮಕ್ಕಳು ಹಿಂದಿರುಗಿ ಬರುವಾಗ ತಾತ್ಸಾರ ಮಾಡದೆ, ತಿರಸ್ಕರಿಸದೆ ಮತ್ತೆ ತನ್ನ ಮನೆಗೆ ಸೇರಿಸಿಕೊಳ್ತಾರೆ ಎನ್ನುವಂತಹ ಅದ್ಭುತ ಸಂದೇಶವನ್ನು ಇಂದಿನ ವಾಕ್ಯ ಹೇಳ್ತದೆ. ಹೌದು, ನಾವೆಲ್ಲರೂ ಅನ್ಕೊಳ್ಳೋದು ಇದನ್ನೇ, ಈ ಲೋಕದಲ್ಲಿ ಪಾಪ ಮಾಡದವರು ಯಾರಿದ್ದಾರೆ? ಹೌದು, ಎಲ್ಲರೂ ಕೂಡ ತಂದೆಯನ್ನು ಮರೆತು ಹೋದಂತಹ ಜನರೇ ಹೆಚ್ಚಾಗಿದ್ದಾರೆ. ತಂದೆಯಿಂದ ತಮಗೆ ಸಿಕ್ಕಿದಂಥ ಎಷ್ಟೋ ಭವ್ಯವಾದ ಜೀವಿತವನ್ನ ಮಾರಿಕೊಂಡು ನಾಶನಕ್ಕೆ ಸಿದ್ಧವಾದ ಜನರೇ ಜಾಸ್ತಿ ಆಗಿದ್ದಾರೆ. ಆದರೆ ಆ ನಾಶವಾಗಲು ಸಿದ್ಧರಾದ ಜನರು ಮನಮುರುಗಿ ತಿರುಗಿ ಬರುವುದಾದರೆ ಅವರಿಗೆ ಮತ್ತೆ ಪರಲೋಕ ಸಾಮ್ರಾಜ್ಯದ ಮನೆಯಲ್ಲಿ ಜಾಗವಿದೆ ಎಂಬುದನ್ನ ವಾಕ್ಯ ತಿಳಿ ಹೇಳ್ತಾ ಇದೆ. ಹಾಗಿದ್ರೆ ಇಂದಿನ ವಾಕ್ಯ ಏನು ಹೇಳ್ತದೆ? ಇನ್ನೂ ಆತನು ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ತರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಇಲ್ಲಿ ಏನಾಗುತ್ತೆ? 2 ಗಂಡು ಮಕ್ಕಳಿದ್ದಾವೆ, 2 ಗಂಡು ಮಕ್ಕಳಿದ್ದಾರೆ. ಅವ್ರು ಏನಾಗ್ತಾ ಇದ್ದಾರೆ? ಇಬ್ಬರಿದ್ದು ಆಲೋಚನೆ, ಚಿಂತನೆಗಳು ಬೇರೆ ಬೇರೆ. ಒಬ್ಬನಿಗೆ ಎಂಜಾಯ್ ಮಾಡಬೇಕಂತ ಆಸೆ, ಒಬ್ಬನಿಗೆ ತನ್ನ ತಂದೆಯ ಅಧೀನದಲ್ಲಿದ್ದು ಆತನಿಗೆ ಸೇವೆ ಮಾಡಬೇಕೆಂಬ ಆಸೆ. 2 ವಿಚಾರಗಳು ಬೇರೆ ಬೇರೆ ಆದ್ರೂ ಕೂಡ ಅವರು ಒಂದು ತಂದೆಯ ಮಕ್ಕಳೇ ಆಗಿದ್ರು.
ಅದೇ ರೀತಿಯಲ್ಲಿ ಈ ಲೋಕದಲ್ಲೂ ಕೂಡ ನಮ್ಮ ಹಲವಾರು ಭಿನ್ನಾಭಿಪ್ರಾಯಗಳು, ಭಿನ್ನ ಆಲೋಚನೆಗಳು, ಭಿನ್ನ ಚಿಂತನೆಗಳಿಂದ ಕೂಡಿದ ಎಲ್ಲ ಜನಾಂಗವು ಈ ಒಂದು ದೇವಾದಿ ದೇವನ ಭೂಲೋಕವೆಂಬಂತಹ ಜಾಗದಲ್ಲಿ ಇದೆ. ಎಲ್ಲ ರೀತಿಯ ವ್ಯಕ್ತಿತ್ವಗಳನ್ನು ಕೂಡ ನಾವು ನೋಡ್ಬೋದು. ಹೌದು, ಇವತ್ತು ಕೂಡ ಅಲ್ಲಿ ಆ ವ್ಯಕ್ತಿಯ ಇಬ್ಬರು ಮಕ್ಕಳಂತೆ ಸಂಪೂರ್ಣವಾಗಿ ತಂದೆಗರ್ಪಿತವಾದ ಜನರು ಇದ್ದಾರೆ. ಅದೇ ರೀತಿಯಲ್ಲಿ ಸಂಪೂರ್ಣವಾಗಿ ತಂದೆಯನ್ನು ವಿರೋಧಿಸಿ ಹೋದಂತಹ ಜನರು ಕೂಡ ಇದ್ದಾರೆ. ಹಾಗಾದರೆ ಈ ಇಬ್ಬರಲ್ಲಿ ನಾವೇನಾಗಿದ್ದೀವಿ, ನಾವು ಯಾವ ರೀತಿಯ ಮಕ್ಕಳಾಗಿದ್ದೇವೆ ಎಂಬುದನ್ನು ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ತಂದೆಯ ಬಳಿಯಲ್ಲೇ ಇರುವ ಮಕ್ಕಳಾಗಿ, ಆತನಿಗೆ ಸೇವೆ ಮಾಡುವವರಾಗಿ, ಆತನಿಗಾಗಿಯೇ ಪ್ರತಿಷ್ಠಿಸಿಕೊಂಡವರಾಗ್ತೀವ, ಅಥವಾ ನಮ್ಮ ಪಾಪಗಳನ್ನು ಬಿಟ್ಟು ಮನಮುರುಗಿ ಬಂದ ಕಿರಿಯ ಮಗನಂತಾಗ್ತೀವ ಎನ್ನುವುದನ್ನು ನಮ್ಮಲ್ಲಿ ನಾವು ಪರೀಕ್ಷಿಸಿಕೊಂಡು ತಿಳಿದುಕೊಳ್ಬೇಕು. ಮುಂದಿನ ವಾಕ್ಯ ಹೇಳ್ತಾ ಇದೆ, ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. ಈಗೇನಾಗುತ್ತೆ, ಚಿಕ್ಕವನಿಗೆ ಆಸ್ತಿ ಬೇಕು ಅಂತಾನೆ ತಂದೆ ಏನು ಮಾಡ್ತಾರೆ, ಆಸ್ತಿಯನ್ನು ಹಂಚಿಕೊಡ್ತಾರೆ. ಕೊಟ್ಟಾದ ಮೇಲೆ ಅಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ, ಸ್ಪಷ್ಟವಾಗಿ ನಮಗೆ ಓದಿದ್ರೆ ಗೊತ್ತಾಗುತ್ತೆ. ಆ ಅಪ್ಪ ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಹಾಗಾದ್ರೆ ನಮಗೆ ದೇವರು ಏನು ಕೊಟ್ಟಿದ್ದಾರೆ, ತನ್ನ ಬದುಕನ್ನೇ ನಮಗೆ ಕೊಟ್ಟಿದ್ದಾರೆ. ತನ್ನ ಸಾರೂಪ್ಯವನ್ನು ನನಗೆ ಕೊಟ್ಟ ದೇವರು ತನ್ನ ಬದುಕನ್ನೇ, ಅಂದರೆ ತನ್ನಲ್ಲಿರುವ ಪ್ರೀತಿ, ಬಾಂಧವ್ಯ, ಕರುಣಿಸುವ ಹೃದಯ, ಕ್ಷಮಿಸುವ ಹೃದಯ, ಗೌರವಿಸುವ ಹೃದಯ, ನೀತಿವಂತಿಕೆ ಹೃದಯ, ಪರಿಶುದ್ಧತೆ ಹೃದಯ, ಈ ರೀತಿಯ ಪರಿಪೂರ್ಣವಾದಂತಹ ಜೀವಿತವನ್ನು ನಮಗೆ ತನ್ನ ಬದುಕನ್ನೇ ಹಂಚಿ ನಮಗೆ ಇವತ್ತು ಕೊಟ್ಟಿದ್ದಾರೆ. ಇವತ್ತು ಮೊದಲ ಮಗ ಆಗಲಿ, ಎರಡನೇ ಮಗ ಆಗಲಿ, ಯಾವ ರೀತಿಯ ಆಲೋಚನೆ ಚಿಂತನೆಗಳುಳ್ಳ ಯಾವುದೇ ವ್ಯಕ್ತಿ ಆಗಲಿ, ಅವರಲ್ಲೆಲ್ಲರಲ್ಲಿಯೂ ಕೂಡ ಈ ಗುಣಗಳು ಅಡಕವಾಗಿರ್ತವೆ. ಅವರಲ್ಲಿ ಪ್ರೀತಿಸುವ ಹೃದಯ ಇದೆ, ಕ್ಷಮಿಸುವ ಹೃದಯ ಇದೆ, ಪರಿಶುದ್ಧವಾದಂಥ ಮನಸ್ಥಿತಿಯಿಂದ ಜೀವಿಸುವ ಸಾಮರ್ಥ್ಯ ಇದೆ, ನೀತಿವಂತರಾಗಿರುವಂಥ ಮನಸ್ಥಿತಿ ಇದೆ, ಸತ್ಯ ಸುಳ್ಳುಗಳನ್ನು ಅರಿತುಕೊಳ್ಳುವ ಮನಸ್ಥಿತಿ ಇದೆ. ಮನಸ್ಸಿನಲ್ಲಿ ನಾವು ಮಾಡಿದ ತಪ್ಪುಗಳಿಗೆ ವಿರುದ್ಧವಾದಂತಹ ಆಲೋಚನೆ ಮೂಡುತ್ತದೆ. ನಾವು ಸತ್ಯದ ಕಡೆಗೆ ಹೋಗಬೇಕು ಅಂತ ಅದನ್ನು ನಮಗೆ ತಿಳಿಯಪಡಿಸ್ತದೆ. ಅಂದರೆ ಇಲ್ಲೆಲ್ಲವೂ ಕೂಡ ದೇವರು ನಮಗೆ ತಮ್ಮಲ್ಲಿರುವ ಗುಣಗಳನ್ನೇ ಹಂಚಿಕೊಟ್ಬಿಟ್ಟಿದ್ದಾರೆ. ಇವತ್ತು ನಾವೇನು ಮಾಡಬೇಕಾಗಿದೆ, ಈಗ ಏನಾಯಿತು, ಕಿರಿಮಗ ಕೇಳಿದ ಆಸ್ತಿಯನ್ನು ಅದನ್ನು ಕೊಟ್ಬಿಟ್ಟಿದ್ದಾರೆ. ಈಗ ಆ ಕಿರಿಮಗ ಏನು ಮಾಡ್ತಾನೆ, ದೂರ ದೇಶಕ್ಕೆ ಎಲ್ಲವನ್ನ ಕೂಡಿಸಿಕೊಂಡ. ಒಳ್ಳೆಯ ಹೃದಯ, ಪ್ರೀತಿಯನ್ನು ನೀಡುವ ಹೃದಯ, ಕ್ಷಮಿಸುವ ಹೃದಯ, ಎಲ್ಲ ಸಂಬಂಧಗಳನ್ನು ಹೊಂದಿಕೊಂಡಂತಹ ಹೃದಯ, ಹೀಗೆ ಹಲವಾರು ಗುಣವಿಶೇಷಗಳುಳ್ಳ ನೀತಿವಂತಿಕೆ, ಪ್ರಾಮಾಣಿಕತೆ, ಹೀಗೆ ಹಲವಾರು ಗುಣವಿಶೇಷತೆಗಳುಳ್ಳಂತಹ ಅತಿ ಅಮೂಲ್ಯವಾದ ಪರಿಪೂರ್ಣತೆಯನ್ನು ಹೊತ್ಕೊಂಡು ಅವನು ದೂರ ದೇಶಕ್ಕೆ ಹೋದ, ದೂರವಾದ ಪ್ರಪಂಚಕ್ಕೆ ಹೋದ, ದೇವರಿಂದ ದೂರವಾದ ಪ್ರಪಂಚಕ್ಕೆ ಹೋಗ್ತಾನೆ. ಅಲ್ಲಿ ಪ್ರೀತಿಗೆ ಬೆಲೆ ಇಲ್ಲ, ಅಲ್ಲಿ ಕ್ಷಮಾಪಣೆಗೆ ಬೆಲೆ ಇಲ್ಲ, ಅಲ್ಲಿ ಕರುಣೆಗೆ ಬೆಲೆ ಇಲ್ಲ, ಪರಿಶುದ್ಧತೆಗೆ ಬೆಲೆ ಇಲ್ಲ, ನೀತಿವಂತಿಕೆಗೆ ಬೆಲೆ ಇಲ್ಲ, ಸತ್ಯತೆಗೆ ಬೆಲೆ ಇಲ್ಲ. ಅವನು ಏನು ಮಾಡ್ತಾನೆ, ಅವುಗಳನ್ನೆಲ್ಲ ಮಾರ್ಬಿಡ್ತಾನೆ, ಸತ್ಯವನ್ನು ಮಾರ್ಬಿಡ್ತಾನೆ, ಸುಳ್ಳನ್ನು ತಕ್ಕೊಳ್ತಾನೆ. ಅಂದರೆ ಅದ್ಭುತವಾದ ವಸ್ತ್ರ ಹಾಕೊಳ್ತಿದ್ದವನು ಗಲೀಜು ವಸ್ತ್ರ ಹಾಕೊಳ್ಳೋಕೆ ಸ್ಟಾರ್ಟ್ ಆಗ್ತಾನೆ. ಅವನಲ್ಲಿದ್ದ ಪ್ರೀತಿ, ನೀತಿವಂತಿಕೆ, ವಸ್ತ್ರವೆಲ್ಲವನ್ನ ಮಾರ್ಕೋಬಿಟ್ಟ. ಅವನಲ್ಲಿದ್ದಂಥ ವೈಡೂರ್ಯವಾದಂತಹ ಆ ಪ್ರೀತಿಮಯ ಹೃದಯವನ್ನ ಮಾರ್ಬಿಟ್ಟ. ತನ್ನಲ್ಲಿದ್ದಂತಹ ಎಲ್ಲ ರೀತಿಯ ಪರಿಶುದ್ಧತೆಯನ್ನು ಕಳ್ಕೊಂಡ, ಎಲ್ಲವನ್ನ ಹಂಚಿಬಿಟ್ಟ. ಎಲ್ಲ ಚಟಗಳನ್ನು ಆಶಿಸ್ತಾ, ಎಲ್ಲ ದುಡ್ಡನ್ನು ಆಶಿಸ್ತಾ, ಮನೆ ಅಥವಾ ಹೆಣ್ಣಿನ ಆಸೆ, ಕುಡಿತದ ಆಸೆ, ಅಥವಾ ಮತ್ತೊಂದು ಚಟಗಳು, ಎಲ್ಲ ರೀತಿಯ ಅಭಿಲಾಷೆಗಳಿಗೆ, ಲೋಕವನ್ನು ನೋಡ್ತಾ ನೋಡ್ತಾ ಅವೆಲ್ಲ ಅಭಿಲಾಷೆಗಳು, ಅಧಿಕಾರಗಳು, ಮತ್ತೊಂದು ಈ ರೀತಿಯ ವಿಚಾರಗಳಿಗೆ ಒಳಗಾಗ್ತಾ ಹೋದ. ಆಗೇನಾಯಿತು, ಅವನ ಬದುಕಿನಲ್ಲಿ ದೇವರು, ತಂದೆಯು ಹಂಚಿಕೊಟ್ಟಂತಹ ಸಮಾಧಾನ ಇರಲಿಲ್ಲ, ತಂದೆಯಿಂದ ಬಂದಂಥ ಶಾಂತಿ, ನೆಮ್ಮದಿ ಇರಲಿಲ್ಲ, ತಂದೆ ಕೊಟ್ಟಂತಹ ಪ್ರೀತಿ ಇಲ್ಲ. ಎಲ್ಲೇ ಎಷ್ಟೋ ಜನರ ನಡುವೆ ನಾನು ಇದ್ರೂ ಕೂಡ ಆ ಪ್ರೀತಿ ಸಿಗ್ತಾ ಇಲ್ಲ. ಅವನು ಹೋಗಿ ಮುಂದಿನ ವಾಕ್ಯ ಹೇಳ್ತದೆ, ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಮಗೆ. ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನೂ ಗತಿ ಇಲ್ಲದವನಾದನು. ಹಾಗೇನಾಗ್ತದೆ, ಅವನು ಎಲ್ಲವನ್ನೇನೋ ಏನು ಮಾಡಿಬಿಟ್ಟಿದ್ದಾನೆ, ಅವನಲ್ಲಿದ್ದಂಥ ಉತ್ತಮವಾದದನ್ನೆಲ್ಲ ಕಳ್ಕೊಂಡಿದ್ದಾನೆ. ಈಗ ಆ ಒಂದು ಪ್ರದೇಶದಲ್ಲಿ ಬರಗಾಲ. ಯಾವ ಬರಗಾಲ? ಪ್ರೀತಿಯ ಬರಗಾಲ, ಕರುಣಿಸುವ ಹೃದಯ ಇಲ್ಲದ ಬರಗಾಲ, ಸತ್ಯತೆಗಳೇ ಮುಳುಗಿ ಹೋದ ಬರಗಾಲ,
ಸುಳ್ಳೆ ತುಂಬ ನರ್ತನವನ್ನು ಮಾಡುವಂತಹ ಸಮಯ. ಇಂಥ ಒಂದು ಸ್ಥಿತಿಗತಿಗೆ ಮುಳುಗ್ತಾನೆ. ಆಗ ಅವನಿಗೆ ನಿಜವಾಗಿಯೂ ಗೊತ್ತಾಗುತ್ತೆ, ಅಯ್ಯೋ ನಾನು ಈ ಪ್ರೀತಿಯನ್ನು ಹುಡುಕೊಂಡು ಎಲ್ಲೋಗ್ಲಿ, ಈ ನೆಮ್ಮದಿಯನ್ನು ಹುಡುಕೊಂಡು ಎಲ್ಲೋಗ್ಲಿ. ಅವನಿಗೆ ಗೊತ್ತಾಗುತ್ತೆ, ನನಗೆ ತಿನ್ನಕ್ಕಾದರೂ ಸಿಗಬೇಕು, ಅಂದರೆ ನನಗೆ ಸ್ವಲ್ಪ ಆದರೂ ಸಮಾಧಾನ ಬೇಕು ಅಂತ ಅಂದ್ಬಿಟ್ಟು ಹಂದಿ ಕಾಯುವ ಕೆಲಸಕ್ಕೆ ಹೋಗ್ತಾನೆ. ಮುಂದಿನ ವಾಕ್ಯ ಹೇಳ್ತದೆ, ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು. ಆಗ ಅಂಥ ಬರಗಾಲದ ಅಂಥ ಬರಡು ಜೀವಿತವನ್ನು ಜೀವಿಸ್ತಿರುವಂತಹ ಒಬ್ಬ ವ್ಯಕ್ತಿಯ ಕೈ ಕೆಳಗಡೆ ಹೋಗ್ತಾನೆ. ಯಾವಾಗಲೂ ಸಂತೋಷದಿಂದ ಮಾತಾಡ್ತಿದ್ದ ತಂದೆ, ಯಾವಾಗಲೂ ಪ್ರೀತಿಸ್ತಿದ್ದ ತಂದೆ, ಯಾವಾಗಲೂ ಕರುಣಿಸ್ತಿದ್ದಂಥ ತಂದೆ, ತಪ್ಪುಗಳನ್ನು ತಿದ್ದಿ ಸರಿಯಾದ ದಾರಿಯನ್ನು ತೋರಿಸುತ್ತಿದ್ದಂತಹ ತಂದೆ, ಇಂಥ ಭವ್ಯವಾದ ತಂದೆಯ ಆಶ್ರಯವನ್ನು ಕಳ್ಕೊಳ್ತಾನೆ. ಯಾವುದೇ ಸಮಯ ಬರಲಿ ತಂದೆಯ ರಕ್ಷಣೆ ಇತ್ತು, ನೀನು ಎಲ್ಲೇ ಹೋಗಿ ಏನೇ ಮಾಡು ತಂದೆ ಇದ್ದಾರೇನೋ ಅನ್ನೋ ಧೈರ್ಯ ಇತ್ತು. ಇವೆಲ್ಲವನ್ನ ಕಳ್ಕೊಂಡ್ಬಿಟ್ಟು ಯಾವುದೇ ಗತಿ ಇಲ್ಲದಂಥ ವ್ಯಕ್ತಿತ್ವಗಳ ನಡುವೆ ಅವರ ಅಧೀನಕ್ಕೆ ಹೋಗ್ತಾನೆ. ಗತಿ ಇಲ್ಲದ ವ್ಯಕ್ತಿತ್ವಗಳ ಅಧೀನಕ್ಕೆ ಇವನು ಹೋಗ್ತಾನೆ. ಅಂದ್ರೆ ಎಂತ ಮೋಸಕರವಾದ ಜೀವಿತವನ್ನು ಅವನು ಪಡ್ಕೊಳ್ತಾನೆ ಅಂತ ಅರ್ಥ ಮಾಡ್ಕೊಳ್ರಿ. ಆ ರೀತಿಯ ಒಂದು ಜೀವಿತಕ್ಕೆ ತನ್ನನ್ನು ತೊಡಗಿಸಿಕೊಂಡಾಗ ಏನಾಗ್ತದೆ, ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳಿಸಿದನು. ಏನಾಗುತ್ತಂತೆ, ಹಂದಿಗಳನ್ನು ಮೇಯಿಸೋದಕ್ಕೋಸ್ಕರ ಅವನ ಹೊಲಗಳಿಗೆ ಕಳಿಸ್ತಾನಂತೆ. ಮೊದಲೇ ಬರಗಾಲದಲ್ಲಿ ತನ್ನ ಹೊಲಗಳಿಗೆ ಕಳಿಸ್ತಾ ಇದ್ದಾನೆ ಆ ಹಂದಿಯನ್ನು ಮೇಯಿಸೋದಕ್ಕೆ. ಆ ಹಂದಿಗಳು ಯಾವ ರೀತಿಯ ಜೀವಿತವನ್ನು ಜೀವಿಸ್ತವೆ ಅಂತ ನಮ್ಗೆಲ್ರಿಗೂ ಗೊತ್ತಿದೆ ಅಲ್ವಾ. ಅದಕ್ಕೆ ಪರಿಪೂರ್ಣವಾದ ಶುದ್ಧವಾದಂತಹ ಏನನ್ನು ನಾವು ಹಾಕಿ ಮೇಯಿಸೋದಿಲ್ಲ. ಎಲ್ಲ ಕೊಳೆತಂಥವುಗಳನ್ನು ಎಸಿತೀವಿ, ಎಲ್ಲ ವ್ಯರ್ಥವಾದವುಗಳನ್ನು ಕೊಡ್ತೀವಿ, ಅವು ತಿಂದ್ಕೊಂಡು ಜೀವನ ಮಾಡ್ತೇವೆ, ಅದನ್ನೇ ಮಾರ್ಕೊಂಡು ಜೀವನ ಅಂದರೆ ಅದರ ಜೀವಿತ ಹೇಗಿದೆ, ಕೊಳೆತದ್ದಗಳನ್ನೇ ನಾವೇನು ಮಾಡಬೇಕು, ಅವುಗಳೊಂದಿಗೆ ಜೀವಿಸಬೇಕು ನಾವು. ಅಂಥ ಜೀವಿತ ಸಿಕ್ಬಿಡುತ್ತೆ ನಮಗೆ. ಯಾವಾಗ ನಾನು ತಂದೆಯನ್ನು ಕಳ್ಕೊತೀನಿ ನೋಡಿ, ಯಾವಾಗ ತಂದೆಯಿಂದ ದೂರ ಆಗ್ತೀನಿ ನೋಡಿ, ಯಾವಾಗ ತಂದೆಯಿಂದ ಆ ಒಂದು ಪ್ರೀತಿ ಭಾವನೆಯ ಒಂದು ಕೊಂಡಿಯನ್ನು ಮುರಿದಾಕೊಂಡು ಹೋಗ್ತೀನಲ್ಲ, ಆಗ ನನ್ನ ಗತಿ ಏನಾಗುತ್ತೆ ಅಂದರೆ, ಒಂದು ಕಡೆ ಬರಗಾಲದ ಜೀವಿತ, ಬರಡು ಜೀವಿತ, ಇನ್ನೊಂದು ಕಡೆ ಕೊಳೆತ ಜೀವಿತ. ಅದರ ನಡುವೆ ನನ್ನ ಬದುಕಿರ್ತದೆ. ಆವಾಗ ನನ್ನ ಬದುಕಿನಲ್ಲಿ ಯಾವುದಾದ್ರೂ ಶಾಂತಿ, ನೆಮ್ಮದಿ, ಸಮಾಧಾನಗಳು ದೊರೀತದ ನೋಡಿ. ಅವನ ಕೈಯಲ್ಲಿ ಇದ್ದಂತಹ ಪ್ರೀತಿ ಬಾಂಧವ್ಯಗಳಾಗಿರ್ಬೋದು, ಸಹನೆಯ ಸ್ನೇಹತ್ವದ ಬಾಂಧವ್ಯವಾಗಿರ್ಬೋದು, ಅಥವಾ ನಮ್ಮನ್ನು ರಕ್ಷಿಸುವಂಥ ಒಂದು ಹಸ್ತದ ತಂದೆಯ ಹಸ್ತವಾಗಿರ್ಬೋದು, ಎಲ್ಲವನ್ನ ಕಳ್ಕೊಂಡಿದ್ದಾನೆ. ಈಗ ನನಗೆ ಆಶ್ರಯ ಕೊಡ್ತಾರೆ ಅಂದರೆ ಯಾರಾದರೂ ಆಶ್ರಯ ಕೊಡ್ತಾರಾ? ಇಲ್ಲ. ಬರಗಾಲದ ಸ್ಥಿತಿಯ ಜಾಗವಾಗ್ಬಿಡ್ತದು. ಆಗೇನಾಗ್ತದೆ, ಅವನು ಒಬ್ಬ ಬರಗಾಲದಲ್ಲಿಯೇ ನರಳ್ತಾ ಇರುವಂಥ ಒಬ್ಬ ವ್ಯಕ್ತಿಯ ಅಧೀನಕ್ಕೆ ಹೋಗ್ತಾನೆ. ಆ ವ್ಯಕ್ತಿ ಕೊಡುವ ಕೆಲಸ ಆದರೂ ಏನು? ಕೊಳೆತದ್ದನ್ನು ತಿಂದು ಬದುಕುವಂತಹ ಆ ಒಂದು ಹಂದಿಗಳನ್ನು ಮೇಯಿಸೋದಿಕ್ಕೆ ಕೊಡ್ತಾನೆ. ಅಂದರೆ ನನ್ನ ಸ್ಥಿತಿಯು ಆ ಕೊಳೆತದ್ದಗಳೊಂದಿಗೆ ನನ್ನ ಬದುಕು, ಅದನ್ನು ತಿನ್ನೋದ್ರ ಜೊತೆಗೆ ನನ್ನ ಬದುಕು ಇರ್ತದೆ. ಅಂದರೆ ನನ್ನ ಸ್ಥಿತಿ ಹಂದಿಯ ಸ್ಥಿತಿ ಆಯಿತು. ಯಾವಾಗ ತಂದೆಯನ್ನು ಕಳ್ಕೊಂಡೆ ಆಗ ನನ್ನ ಸ್ಥಿತಿ ಹಂದಿಯ ಸ್ಥಿತಿ ಅಂತಾಯಿತು. ಆಗ ಅವನು ಏನು ಮಾಡ್ತಾನಂತೆ, ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಶೆಪಟ್ಟನು. ಅದನ್ನಾದರೂ ತಿನ್ನುವ ಅಂದರೆ ನೋಡಿ, ಸ್ಪಷ್ಟವಾಗಿ ತಿಳ್ಕೊಳ್ರಿ, ನಾನು ಯಾವಾಗ ತಂದೆಯನ್ನು ಕಳ್ಕೊಂಡೋ ಆವಾಗ ನಿಜವಾದ ಪ್ರೀತಿಯನ್ನು ಕಳ್ಕೊಂಡೆ. ಹಾಗಿದ್ರೆ ನಾನು ಏನನ್ನು ತಿಂತೀನಿ? ದ್ವೇಷ, ಮತ್ಸರ, ಹೊಟ್ಟೆ ಕಿಚ್ಚು, ಅಸೂಯೆಗಳನ್ನ ತಿನ್ನಬೇಕಾಗುತ್ತೆ. ನನಗೆ ಯಾವತ್ತಿಗೂ ನೆಮ್ಮದಿ ಇನ್ನಿಲ್ಲ. ಕ್ಷಮಾಪಣೆಯನ್ನು ನೀಡ್ತಿದ್ದ ತಂದೆಯನ್ನು ಕಳ್ಕೊಂಡೆ. ಇವಾಗ ಏನ ದ್ರೋಹ, ಮೋಸ, ವಂಚನೆಗಳನ್ನು ಮಾಡ್ಕೊಂಡು ಜೀವನ ಮಾಡೋ ಥರ ಆಗುತ್ತೆ ನನ್ನ ಬದುಕು. ಆಗ ನಾನು ಯಾವಾಗಲೂ ಕೂಡ ಯಾರೇ ಮಾತಾಡಿದ್ರು ನನಗೆ ಮೋಸ ಮಾಡೋಕ್ಕೆ ಬಂದಿದ್ದಾನೆ, ಅವನಿಂದ ನನಗೆ ನಷ್ಟ ಆಗುತ್ತೆ, ಈ ಆಲೋಚನೆಯಲ್ಲೇ ನಮ್ಮ ಬದುಕು ಸಂಪೂರ್ಣವಾಗಿ ಚಿಂತೆಯಲ್ಲಿ ಮುಳುಗೋಯ್ತು. ಆಮೇಲೆ ಇನ್ನೊಂದು, ನನ್ನ ತಂದೆ ಪರಿಶುದ್ಧವಾದ ಹೃದಯವುಳ್ಳವರು. ಇಲ್ಲಿ ನೋಡಿದ್ರೆ ಪ್ರತಿಯೊಬ್ಬರು ನುಂಗಲೇ ಕಾಯ್ತಾ ಇರುವಂಥ ವ್ಯಕ್ತಿತ್ವಗಳ ನಡುವೆ ನಾವು ಬದುಕಬೇಕಾಗ್ತದೆ. ಇಲ್ಲಿ ಸಂಪೂರ್ಣವಾಗಿ ನಮ್ಮ ಬದುಕನ್ನು ನಾವು ನರಕ ಮಾಡ್ಕೊಂಡಿರ್ತೀವಿ. ತಂದೆಯಿಂದ ದೂರ ಆದರೆ ನನ್ನ ಬದುಕು ಎಂಥ ಸ್ಥಿತಿಗೆ ಬರ್ತದೆ ಅಂದರೆ, ಆ ಎಸೆದಿರುವ ಹಂದಿಗಳು ತಿನ್ನಲು ಯೋಗ್ಯವಾದಂತಹ ವಸ್ತುವನ್ನು ತಿನ್ನುವಂತೆ ಮೋಸ, ವಂಚನೆ, ಅಸೂಯೆಗಳನ್ನು ಮಾಡಿಕೊಂಡು, ಇನ್ನೊಬ್ಬರ ಕಾಲೆಳ್ಕೊಂಡು, ಇನ್ನೊಬ್ಬರ ನುಂಗಕ್ಕೋಸ್ಕರ ಕಾಯ್ಕೊಂಡು ಅದರಲ್ಲಿ ಜೀವನ ಮಾಡುವಂತಹ
ಕಠಿಣವಾದಂತಹ ದುಷ್ಟ ಜೀವಿತ ನಮ್ಮದಾಗ್ತದೆ. ಈ ಬದುಕಿನಲ್ಲಿ ಒಂದೊಂದು ಕ್ಷಣವೂ ಕೂಡ ಕೀರ್ತನೆಗಾರ ಹೇಳುವಂತೆ ಯಾವಾಗ ಬೆಳಗಾಗುತ್ತದೆಂದು ಕಾಯ್ತಾ ಇದ್ದೆ ಅಂತ ಹೇಳ್ತಾನೆ, ಯಾವಾಗ ಕತ್ತಲಾಗುತ್ತೆ ಅಂತ ಕಾಯ್ತೀನಿ ಅಂತ. ಆ ಥರ ನರಳಾಟ. ಯಾವಾಗಪ್ಪ ಈ ದಿನ ಮುಗ್ದೋಗುತ್ತೆ, ಯಾವಾಗಪ್ಪ ಈ ದಿನ ಪ್ರಾರಂಭ ಆಗುತ್ತೆ, ಅಯ್ಯೋ ಈ ರಾತ್ರಿ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ, ಯಾವಾಗ ಬೆಳಗಾಗುತ್ತೆ ಅಂತ ಯೋಚನೆ ಮಾಡ್ತಾನೆ. ಮತ್ತೆ ಬೆಳಗಾಗುತ್ತೆ, ಅಯ್ಯೋ ಈ ದಿನ ಯಾವಾಗಪ್ಪ ಮುಗಿಯುತ್ತೆ ಅನ್ನೋ ಚಿಂತೆ. ಈ ರೀತಿಯ ಚಿಂತಾಜನಕವಾದ ಜೀವಿತಕ್ಕೆ ವ್ಯಕ್ತಿತ್ವಗಳು ಗುರಿಯಾಗ್ತಾ ಇದ್ದಾರೆ. ಯಾಕೆ ಗುರಿಯಾಗ್ತಾ ಇದ್ದಾರೆ ಅಂತ ಇಂದಿನ ವಾಕ್ಯ ಹೇಳ್ತಾ ಇದೆ. ಹೌದು, ನಮಗೆ ದೇವರು ಯಾವುದನ್ನು ಹೆಚ್ಚಾಗಿ ಹೊರಿಸಲೇ ಇಲ್ಲ. ನಮಗೆ ಎಲ್ಲವನ್ನ ಅದ್ಭುತ ರೀತಿಯಲ್ಲಿ ಕೊಟ್ಟಿದ್ದಾರೆ. ನಿಜವಾಗಿಯೂ ಕೂಡ ತಂದೆಯಾದ ದೇವರು ಹೇಳ್ತಾರೆ, ನೀನು ಯಾವುದೇ ಊಟಕ್ಕೋಸ್ಕರ, ಬಟ್ಟೆಗಾಗಿ, ಹೊಟ್ಟೆಗಾಗಿ, ದೇಹಕ್ಕಾಗಿ ನೀನು ಹಂಬಲಿಸ್ತಾ ಕೂರಬೇಡ, ಚಿಂತೆ ಮಾಡ್ತಾ ಕೂರಬೇಡ, ಅದನ್ನು ನಿನಗೆ ನಾನು ನಿದ್ರೆಯಲ್ಲೂ ಕೊಡ್ತೀನಿ ಅಂತ ವಾಕ್ಯದ ಮೂಲಕ ಹೇಳ್ತಾರೆ. ಅಂತ ತಂದೆ ನಮ್ಮ ದೇವರು. ನಾವು ಯಾವುದೇ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನನ್ನ ತಂದೆ ಇದ್ದಾರೆ, ಅವರು ನನ್ನ ಬಗ್ಗೆ ಚಿಂತೆ ಮಾಡಿ ಎಲ್ಲವನ್ನು ಸಿದ್ಧಪಡಿಸ್ತಾರೆ. ಅವ್ರು ಹೇಳಿದ ಕಾರ್ಯವನ್ನು ಮಾಡಿಕೊಂಡು ಹಿರಿಯ ಮಗ ಹೇಗಿದ್ನೋ ಆಗಿದ್ರೆ ಸಾಕು. ಪ್ರಭು ಯೇಸು ಕ್ರಿಸ್ತರು ಹೇಗೆ ನಮಗೆ ಮಾದರಿಯಾಗಿದ್ದಾರೋ ಅವರಂತೆ ನಾವು ಜೀವಿಸಿದರೆ ಸಾಕು. ಆದರೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಈ ಲೋಕವನ್ನು ನೋಡ್ಬಿಡ್ತಾ ಇದ್ದೀವಿ, ಈ ಲೋಕದ ಅಭಿಲಾಷೆಗಳಿಗೆ ಒಳಗಾಗ್ತಾ ಇದ್ದೀವಿ. ಎಷ್ಟೋ ಕುಡಿತಗಳು, ಸಿಗರೇಟುಗಳು, ಹೆಣ್ಣಿನ ಚಟ ಅಥವಾ ಧಾರಾವಾಹಿಗಳು, ಟಿವಿ, ಮೊಬೈಲು, ದುಡ್ಡು, ಮನೆ, ಆಸ್ತಿ, ಕಾರುಗಳು, ಅಧಿಕಾರಗಳು, ಹೀಗೆ ಹಲವಾರು ಅಭಿಲಾಷೆಗಳಿಂದ ನಾವು ನಮ್ಮಲ್ಲಿರುವಂತಹ ಆ ಸತ್ಯತೆ, ಮುಗ್ಧತೆ, ಪರಿಶುದ್ಧತೆ, ಪ್ರಾಮಾಣಿಕತೆ, ನೀತಿವಂತಿಕೆ, ಇಂಥ ಅತಿ ಅಮೂಲ್ಯವಾದಂಥ ಗುಣಗಳನ್ನು ಲೋಕದಲ್ಲಿ ಮಾರಾಕ್ತಾ ಇದ್ದೀವಿ, ಲೋಕದಲ್ಲಿ ಮಾರ್ಬಿಡ್ತಾ ಇದ್ದೀವಿ. ಅವುಗಳಿಂದ ನಾವು ಪಡ್ಕೊಂಡಿದ್ದಾದರೂ ಏನು, ನನಗೆ ಅಧಿಕಾರ ಸಿಕ್ತು ಸರಿ, ನನಗೆ ಮನೆ ಸಿಕ್ತು ಸರಿ, ಕಾರ್ ಸಿಕ್ತು ಸರಿ, ನಾನು ಚಟಗಳನ್ನೆಲ್ಲ ಅನುಭವಿಸ್ತಾ ಇದ್ದೀನಿ, ದೇಹಕ್ಕೆ ತುಂಬಿಸ್ಕೊಳ್ತಾ ಇದ್ದೀನಿ ಸರಿ, ಮುಂದೊಂದು ದಿನ ನನ್ನ ಹೃದಯ, ನನ್ನ ಮನಸ್ಸು, ನನ್ನ ಆಲೋಚನೆ, ನನ್ನ ದೇಹದ ಅಂಗಾಂಗಗಳು ಎಲ್ಲವೂ ನರಳಾಟಕ್ಕೆ ಗುರಿಯಾಗ್ತಾ ಇದೆ. ಮನಸ್ಸಿನಲ್ಲಿ ಎಲ್ಲ ಇದ್ದು ನೆಮ್ಮದಿ ಇಲ್ಲ. ಯಾವುದೇ ರೀತಿಯಂತಹ ಸಂತೋಷವನ್ನು ಪಡಬೇಕು ಅಂತ ನಾನು ಚಟವನ್ನು ಅಂಬಲಿಸಿ ಹೋದ್ರೂ ಆ ಚಟದಿಂದ ಸಂತೋಷ ಸಿಗ್ತಾ ಇಲ್ಲ. ಯಾವುದೋ ವ್ಯಕ್ತಿತ್ವಗಳಿಂದ ಸಿಗ್ತದೆ ಅಂತ ಅಲ್ಲಿಗೆ ಹೋಗ್ತೀನಿ, ಸಿಕ್ಕೋಲ್ಲ. ದುಡ್ಡಿನಿಂದ ಹೋಗ್ತೀನಿ, ಸಿಕ್ಕೋಲ್ಲ. ಅಧಿಕಾರ ಇದೆ, ಸಿಕ್ಕೋಲ್ಲ. ಆ ನೆಮ್ಮದಿ ಸಿಗ್ತಾ ಇಲ್ಲ, ಆ ಸಮಾಧಾನ ಸಿಗ್ತಾ ಇಲ್ಲ. ಯಾಕೆ ಅಂದರೆ ಸಮಾಧಾನವು ದೇವರು ಕೊಡುವಂಥದ್ದು, ಶಾಂತಿಯು ದೇವರು ಕೊಡುವಂಥದ್ದು. ಅದು ಲೋಕದ ಯಾವುದೇ ವಸ್ತುವಿನಿಂದ ನಮಗೆ ಸಿಗೋದಕ್ಕೆ ಸಾಧ್ಯವೇ ಇಲ್ಲ, ಯಾವುದೇ ವ್ಯಕ್ತಿಯಿಂದಲೂ ನಮಗೆ ಸಿಕ್ಕೋಲ್ಲ. ನಾವಿವತ್ತು ಏನು ದೇವರಿಂದ ಆ ಪರಿಶುದ್ಧತೆ, ಮುಗ್ಧತೆ, ಪ್ರೀತಿ, ಬಾಂಧವ್ಯಗಳನ್ನು ಹೊತ್ಕೊಂಡು ಬಂದು ಈ ಲೋಕದಲ್ಲಿ ಮಗುವಾಗಿ ಜನಿಸಿ ಬಂದು ಈ ಲೋಕದಲ್ಲಿ ನಮ್ಮನ್ನೇ ನಾವು ಮಾರ್ಕೊಂಡು ಇವತ್ತು ಸುಳ್ಳು, ಮೋಸ, ವಂಚನೆಗಳು, ಹಸುವಿಗಳು, ಹೊಟ್ಟೆ ಕಿಚ್ಚುಗಳು, ಕಲಹಗಳು ಎಲ್ಲವನ್ನ ತುಂಬಿಸಿಕೊಂಡು ಇವತ್ತೇನು ಬದುಕ್ತಾ ಇದ್ದೀವಿ ನೋಡಿ, ಈ ಬದುಕಿನಿಂದ ನಾವು ನಮ್ಮನ್ನೇ ನಾಶನಕ್ಕೆ ಗುರಿ ಮಾಡ್ಕೊತಿದ್ದೇವೆ ಹೊರತು ಯಾವುದೇ ಕಾರಣಕ್ಕೂ ನಮಗೆ ನೆಮ್ಮದಿಯಾಗಲಿ, ಸಮಾಧಾನವಾಗಲಿ ಸಿಗೋಕ್ಕೆ ಸಾಧ್ಯವೇ ಇಲ್ಲ. ಇದೇ ಇಂದಿನ ವಾಕ್ಯದ ಸಾರಾಂಶ. ಮಗನೇ, ಇವತ್ತು ತಂದೆಯಿಂದ ನೀನು ತಕ್ಕೊಂಡು ಬಂದಿದ್ದೀಯಲ್ಲ, ಅವುಗಳನ್ನೆಲ್ಲ ಮಾರಿ ಬದುಕುವುದರ ಬದಲು ಅದರಲ್ಲಿಯೇ ಜೀವಿಸುವುದನ್ನು ಕಲಿ. ನೀನು ಇವತ್ತು ಎಲ್ಲವನ್ನ ಕಳ್ಕೊಂಡಿದ್ದೀಯಾ, ಸುತ್ತಲಿನ ವ್ಯಕ್ತಿತ್ವಗಳಲ್ಲಿಯೇ ನೀನು ಒಬ್ಬನಾಗ್ಬಿಟ್ಟಿದ್ದೀಯಾ, ಮತ್ತೆ ತಂದೆಯೊಳಗೆ ಬಾ. ಅದನ್ನು ಇವತ್ತು ವಾಕ್ಯ ನಮಗೆ ಹೇಳ್ತಾ ಇದೆ. ಹಾಗಿದ್ರೆ ಮುಂದಿನ ವಾಕ್ಯ ಹೇಳ್ತದೆ, ಆದರೂ ಯಾರೂ ಅವನಿಗೆ ಕೊಡಲಿಲ್ಲ. ಆ ಅಸಹ್ಯವಾದುದನ್ನು ತಿನ್ನುವುದಕ್ಕೂ ಕೂಡ ಅವನಿಗೆ ಯೋಗ್ಯತೆ ಇಲ್ಲದಂತಾಯಿತು. ಅಷ್ಟು ಕಡು ಬಡತನಕ್ಕೆ ಗುರಿ ಆಗ್ತಾನೆ. ಆ ಹೃದಯ ಬಡತನ, ಮನಸ್ಸಿನ ಬಡತನ ಇವೆಲ್ಲವೂ ಕಾರಣವಾಗಿದ್ದು, ಕಾರಣ ಏನಂದರೆ ತಂದೆಯಿಂದ ದೂರ ಆಗಿದ್ದೇ ಕಾರಣ. ತಂದೆಯಿಂದ ನಾನು ಯಾವತ್ತು ದೂರ ಆಗ್ತೀನೋ, ದೇವರಿಂದ ನಾನು ಯಾವತ್ತು ದೂರ ಆಗ್ತೀನೋ ಆವತ್ತು ನನ್ನ ಜೀವಿತದ ಸಂಪೂರ್ಣ ಶಾಂತಿ, ನೆಮ್ಮದಿ, ಸಮಾಧಾನ, ಸಂತೋಷಗಳು ದಿನ ದಿನ ಕ್ಷೀಣಿಸೋದಕ್ಕೆ ಪ್ರಾರಂಭ ಆಗ್ತದೆ. ನಾವು ಅಂದ್ಕೊಳ್ತೀವಿ ಲೋಕದಲ್ಲಿ ನಾನು ಏನೋ ಇವತ್ತು ದುಡ್ಡು ಮಾಡಿದ್ದೀನಿ, ನಾಳೆ ದಿನ ಸಂಭ್ರಮಿಸ್ಬೋದು, ಸಂತೋಷಿಸ್ಬೋದು, ಆರಾಮಾಗಿರ್ಬೋದು, ನನಗೆ ಆಯಿತು, ನನ್ನ ಮಕ್ಕಳಿಗಾಯಿತು, ನನ್ನ ಮೊಮ್ಮಕ್ಕಳಿಗಾಯಿತು ಅಂತ. ನಿಜವಾಗಿ ಇದು ಸುಳ್ಳು. ಲೋಕದಲ್ಲಿ ನಿನ್ನ ದುಡ್ಡಿನಿಂದ, ಆಸ್ತಿಯಿಂದ, ಅಧಿಕಾರದಿಂದ, ಅಂತಸ್ತಿನಿಂದ ಸಮಾಧಾನ, ನೆಮ್ಮದಿ, ಸಂತೋಷ ದೊರೆಯೋದೇ ಇಲ್ಲ. ಅದು ನಿನ್ನನ್ನೇ ನುಂಗುವಂತಹ ಹುಳಗಳು, ಕೀಟಗಳು. ಅವು ನಿನ್ನನ್ನು ಕೊರಿತಾನೆ ಇರ್ತವೆ, ಚಿಂತೆಗೆ ಗುರಿ ಮಾಡ್ತವೆ, ಯೋಚನೆಗಳಿಗೆ ಗುರಿ ಮಾಡ್ತದೆ, ಏನು ಮಾಡೋದಪ್ಪ ಎಂಬ ಪ್ರಶ್ನೆಗೆ ಗುರಿ ಮಾಡ್ತವೆ. ಒಂದೊಂದು ಚಿಂತನೆಗಳಲ್ಲಿಯೂ ಕೂಡ ನಿನ್ನ ಆಸೆಗಳು ದುಗ್ಗುಣ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ನಿನ್ನ ಹತ್ರ 1000 ಕೋಟಿ ಇರುತ್ತೆ, ಆದರೆ ಆಸೆ ಅನ್ನುವಂಥ ಹುಳ ಬಂದು ಸೇರಿಕೊಳ್ಳುತ್ತೆ. ಯಾಕೆಂದರೆ ನೀನು ತಂದೆಯಲ್ಲಿದ್ದಂತಹ ಸಾಕು ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತಲ್ಲ,
ತೃಪ್ತಿಕರ ಮನಸ್ಥಿತಿ. ಆ ತೃಪ್ತಿಕರ ಮನಸ್ಥಿತಿಯನ್ನು ನೀನು ಮಾರ್ಕೊಂಡಿದ್ರಿಂದ ಆಸೆ, ದುರಾಸೆ ಎಂಬ ಹುಳ ನಿನ್ನೊಳಗೆ ಸೇರ್ಕೊಂಡಿರುತ್ತೆ. ಹಾಗೆ ನೀನೇನಾಗ್ತೀಯ? ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು ಅಂತ ಓಡ್ತಾ ಇರ್ತೀಯ. ನಿನ್ನ ದೇಹಕ್ಕಾಗಲಿ ನಿನ್ನ ಮನಸ್ಸಿಗಾಗಲಿ ಆ ಹಸಿವು ತೀರೋದೇ ಇಲ್ಲ. ನೀನು ಹಸಿದ ಕ್ರಿಮಿ ಕೀಟದಂತಿರ್ತೀಯ. ನೀನು ತಿಂತಾನೆ ಇರ್ತೀಯ, ಇನ್ನೂ ಬೇಕು ಅಂತ ಇರ್ತೀಯ, ಇನ್ನೂ ಬೇಕು ಅಂತ ಇರ್ತೀಯ. ಆದರೆ ನಿನ್ನ ಬದುಕಿನ ಅಂತ್ಯದವರೆಗೂ ಪರಿಪೂರ್ಣ ಜೀವಿತವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾಕೆ ಎಂಬ ಪ್ರಶ್ನೆ ಇಷ್ಟೇ. ದೇವರಿಂದ ನೀನು ಪಡೆದುಕೊಂಡು ಬಂದಂತಹ ಉತ್ತಮ ಗುಣಾಂಶಗಳನ್ನು ಮಾರಿ ಲೋಕದ ದುಷ್ಟತ್ವಗಳನ್ನು ಪಡೆದುಕೊಂಡಿದ್ದೆ. ಇದಕ್ಕೆ ಕಾರಣ. ಹಾಗಿದ್ರೆ ನಾನು ಏನು ಮಾಡಬೇಕು? ಆಗ ಅವನಿಗೆ ಬುದ್ಧಿ ಬಂದು ಅವನು ಅದಕ್ಕೋಸ್ಕರ ನಾನು ಏನು ಮಾಡಬೇಕು? ದೇವಾ, ನನ್ನ ಹತ್ರ ದುಡ್ಡಿದೆ, ದೇವಾ ನನ್ನ ಹತ್ರ ಅಧಿಕಾರ ಇದೆ, ದೇವಾ ನಾನು ಇವತ್ತು ಇಷ್ಟು ಸಂಪಾದಿಸ್ತಾ ಇದ್ದೀನಿ, ದೇವಾ ಎಲ್ಲವನ್ನ ಮಾಡ್ತಾ ಇದ್ದೀನಿ, ಆದರೂ ನನಗೆ ನೆಮ್ಮದಿ ಇಲ್ಲ ಸ್ವಾಮಿ. ನಾನು ದುಡ್ಡಿನಿಂದ ಓಡ್ತಾ ಇದ್ದೀನಿ, ಆಶೆಗಳು, ಚಟಗಳು, ನನಗೇನು ಬೇಕು ಅವುಗಳನ್ನೆಲ್ಲ ಸಂಪಾದಿಸೋ ಸಾಮರ್ಥ್ಯ ನನಗಿದೆ, ಆದರೆ ಯಾಕೋ ನೆಮ್ಮದಿ ಇಲ್ಲ, ಯಾಕೋ ಆರಾಮಾಗಿ ಇರೋಕ್ಕಾಗ್ತಾ ಇಲ್ಲ ನನ್ನ ಕೈಯಲ್ಲಿ. ತುಂಬ ಚಿಂತೆ. ದಿನ BP ಮಾತ್ರ ನುಂಗ್ತಾ ಇದ್ದೀನಿ, ದಿನ ಶುಗರ್ ಮಾತ್ರ ನುಂಗ್ತಾ ಇದ್ದೀನಿ. ಕುಟುಂಬದೊಂದು ಚಿಂತೆ, ಆದರೆ ಕೆಲಸದ್ದೊಂದು ಚಿಂತೆ. ಎಲ್ಲಿಂದ ಎಲ್ಲಿಗೆ ಹೋದ್ರೂ ಚಿಂತೆ. ಈ ಕಡೆ ಮದುವೆ ಮಾಡಿಕೊಟ್ಟಿದ್ದೀನಿ, ಅವ್ರ ಮನೆ ಏನಾಗಿದೆಯೋ ಚಿಂತೆ. ಈ ಕಡೆ ಮಕ್ಕಳು ಯಾವ ರೀತಿ ಓದ್ತಾ ಇದ್ದವೋ, ಏನು ಮಾಡ್ತಾ ಇದ್ದವೋ ಅನ್ನೋ ಚಿಂತೆ. ಈ ಕಡೆ ಹೆಂಡತಿ ಹೀಗೆ, ಗಂಡ ಹೀಗೆ, ತಂದೆ ತಾಯಿ ಹೀಗಿದೆ. ಎಲ್ಲ ಚಿಂತೆಗಳು. ಯಾಕಪ್ಪ ಸ್ವಾಮಿ, ಈ ಲೋಕ ಬೇಡ ನನಗೆ, ಸಾಕು, ಸತ್ತೋಗ್ಬಿಡ್ತೀನಿ. ಯಾಕಾಗ್ತಾ ಇದೆ ಇವೆಲ್ಲ ಅಂತಂದರೆ, ನಾವುಗಳು ದುಡ್ಡಿಗೋಸ್ಕರ ದೇವರನ್ನು ಮರ್ತಿದ್ದೀವಿ. ದುಡ್ಡಿನಿಂದ ಎಲ್ಲವನ್ನ ಸಂಪಾದಿಸ್ಬೋದು ಅಂತ ಓಡ್ತಾ ಇದ್ದೀವಿ. ನೀನು ಇಡೀ ಲೋಕವನ್ನೇ ಮಾರಿಬಿಟ್ರೂ ಕೂಡ ತಂದೆಯ ಪ್ರೀತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ತಂದೆ ಪ್ರೀತಿ ಬೇಕು ಅಂದರೆ ನೀನು ತಂದೆಗೆ ವಿಧೇಯನಾಗಬೇಕು, ಮಗನಾಗಿ ಬರಬೇಕು, ಮಗಳಾಗಿ ಬರಬೇಕು. ಆಗ ಮಾತ್ರ ಅವರ ಪ್ರೀತಿ ಸಿಗ್ತದೆ. ಆಗ ಮಾತ್ರ ಅವರ ಆಶ್ರಯದಲ್ಲಿ ನಿಶ್ಚಿಂತೆಯ ಜೀವಿತ ಇದೆಯಲ್ಲ ಅದು ಸಿಗ್ತದೆ. ಆಗ ಮಾತ್ರ ನಮ್ಮ ಬದುಕು ಏನೇ ಇದ್ದರೂ ಕೂಡ ಸಂತೃಪ್ತ ಜೀವಿತ, ತೃಪ್ತಿಕರವಾದ ಜೀವಿತವನ್ನು ಹೊಂದಿಕೊಳ್ತದೆ. ಯಾವಾಗ ನಾನು ತಂದೆಯನ್ನು ಅರ್ಥ ಮಾಡ್ಕೋತೀನೋ ಆಗ ಮಾತ್ರ ನನ್ನ ಬದುಕು ಸುರಕ್ಷಿತವಾದಂಥ ಜೀವಿತವನ್ನು ಹೊಂದಿಕೊಳ್ತದೆ. ಇದು ಸತ್ಯ. ಎಲ್ಲಿವರೆಗೆ ಚಿಂತೆಯಲ್ಲಿ, ಎಲ್ಲಿವರೆಗೆ ದುಡ್ಡು, ಆಸೆ ಅಂತ ಓಡ್ತಾ ಇರ್ತೀರಿ, ಈ ಲೋಕ ನಿನ್ನನ್ನು ಮುಳುಗಿಸ್ತಾ ನಿನ್ನನ್ನೇ ಒಂದು ದಿನಕ್ಕೆ ಪರಿಪೂರ್ಣವಾಗಿ ಅಂತ್ಯಗೊಳಿಸ್ತದೆ. ಆದರೆ ದೇವರಲ್ಲಿ ನೆಲೆಯಾಗುವುದನ್ನು ಕಲಿ. ಎಲಿಯನು ಯಾವುದೇ ಆಸ್ತಿಯನ್ನು ಮಾಡಲಿಲ್ಲ, ಎಲಿಯನು ಯಾವುದೇ ಬಿಲ್ಡಿಂಗ್ನ ಕಟ್ಟಲಿಲ್ಲ, ಅಧಿಕಾರವನ್ನು ಹೊಂದಿಕೊಳ್ಳಲಿಲ್ಲ. ನಿಮಗೆ ಗೊತ್ತಿರ್ಬೋದು, ಆತನು ಏನು ನುಡಿತಾನೋ ಅದು ನೆರವೇರುತ್ತಾ ಇತ್ತು. ಆದರೆ ಆ ವ್ಯಕ್ತಿ ಸಂಪೂರ್ಣವಾಗಿ ಕರ್ತನಿಗೆ ವಿಧೇಯನಾಗಿ ಜೀವಿಸ್ತಾ ಇದ್ದ. ಹೌದು, ಇವತ್ತು ನಾವು ತಿಳ್ಕೊಳ್ಬೇಕಾಗಿರೋದು ಅದನ್ನು. ಅವನು ಇಡೀ ದೇಶದಲ್ಲೆಲ್ಲ ಬರಗಾಲ ಬಂದರೆ ತಂದೆಯಾದ ದೇವರು ಆತನಿಗೆ ರೊಟ್ಟಿ ಮಾಂಸವನ್ನು ಕಾಗೆಗಳಿಂದ ತಂದು ಕೊಡ್ತಾರೆ. ಹಾಗಿದ್ದರೆ ಅರ್ಥೈಸಿಕೊಳ್ಳಿ, ಲೋಕದಲ್ಲಿ ನಿನ್ನ ಹಸಿವು ನೀಗಿಸೋದಕ್ಕೆ ದೇವರಿಗೆ ಗೊತ್ತು. ಲೋಕದಲ್ಲಿ ನಿನಗೆ ಬಟ್ಟೆ ಇಲ್ಲ, ಬಟ್ಟೆ ಕೊಡೋದಕ್ಕೆ ದೇವರಿಗೆ ಗೊತ್ತು. ಲೋಕದಲ್ಲಿ ನಿನಗೆ ಮನೆ ಇಲ್ಲ, ಮನೆ ಕೊಡೋದಕ್ಕೆ ದೇವರಿಗೆ ಗೊತ್ತು. ಲೋಕದಲ್ಲಿ ನಿನಗೆ ಸಂಬಂಧಗಳು ಬೇಕು, ದೇವರು ಕೊಡ್ತಾರೆ, ದೇವರಿಗೆ ಗೊತ್ತು. ನಿನ್ನ ಅಗತ್ಯತೆಗಳನ್ನ ಪೂರೈಸೋದಕ್ಕೆ ತಂದೆಯಾದ ದೇವರು ಇದ್ದಾರೆ. ಯಾಕೆಂದ್ರೆ ಅವರು ನಿನ್ನ ಅಪ್ಪನಿಗೆ ಮಕ್ಕಳ ಬಗ್ಗೆ ಗೊತ್ತು. ಮಕ್ಕಳಿಗೆ ಏನೇನು ಅಗತ್ಯ ಇದೆಯೋ ಎಲ್ಲವನ್ನ ತಂದೆ ನೀಡ್ತಾರೆ. ಅದಕ್ಕೆ ಹೇಳುವಂಥದ್ದು, ಇವತ್ತು ಒಂದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ, ತಂದೆ ತಾಯಿಯಂದಿರು, ಈ ಲೋಕದ ತಂದೆ ತಾಯಿಯಂದಿರೇ ಕೆಟ್ಟದ್ದನ್ನು ನಿಮಗೆ ಕೊಡೋದಿಲ್ಲ ಅಂದ ಮೇಲೆ ತಂದೆಯಾದ ದೇವರು ಇನ್ನೆಷ್ಟು ಒಳ್ಳೆಯದನ್ನು ನಿಮಗೆ ಕೊಡ್ತಾರೆ ಅನ್ನೋದನ್ನು ಯೋಚನೆ ಮಾಡಿ. ಹಾಗೆ ವಾಕ್ಯ ಹೇಳ್ತದೆ, ಅವರ ಸ್ಥಾನಮಾನಕ್ಕೆ ತಕ್ಕಂತೆ ನಿಮಗೆ ಕೊಡ್ತಾರೆ ಅಂತ. ಅಂದರೆ ದೇವರ ಸ್ಥಾನಮಾನವನ್ನು ಇವತ್ತು ಕೂಡ ಯಾರು ಊಹಿಸೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಅಂದರೆ ಇಡೀ ಪ್ರಪಂಚದ ಸೃಷ್ಟಿಯ ಕೋನವನ್ನು ಇಡೀ ಲೋಕದಲ್ಲಿ ಶತಮಾನಗಳಿಂದ ಜೀವಿಸ್ತಾ ಇರುವ ಮನುಷ್ಯ ಪರೀಕ್ಷಿಸಿ ಸಂಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಅಂದರೆ ತಂದೆಯನ್ನು ತಿಳ್ಕೊಳ್ಳೋದಕ್ಕೂ ಕೂಡ ಸಾಧ್ಯವೇ ಇಲ್ಲ. ಇವತ್ತು ನಾನಿರುವ ಭೂಲೋಕವನ್ನೇ ಪರಿಪೂರ್ಣವಾಗಿ ತಿಳ್ಕೊಳ್ಳೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅಂದರೆ ತಂದೆಯಾದ ದೇವರು ಅಖಿಲ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದಾತರು ಅವರನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ.
ಅವರು ಅಷ್ಟು ಶ್ರೇಷ್ಠವಾಗಿ ನಮಗೆ ನೀಡ್ತಾರೆ. ಹಾಗಿದ್ರೆ ಅವರ ಆಶ್ರಯವನ್ನು ಯಾಕೆ ತೊರಿತಾ ಇದೆಯಾ ಮಗನೇ? ಅವರ ಆಶ್ರಯವನ್ನು ತೊರೆದು ಯಾಕೆ ನಿನ್ನನ್ನು ನೀನು ಮಾರ್ಕೊತಾ ಇದೆಯಾ? ಒಂದು ಚಟಕ್ಕಾಗಿ ಮಾರ್ಕತ್ತೀಯಾ? ಒಂದು ಆ ಆಸೆಗಾಗಿ, ಮನೆಗಾಗಿ, ಅಧಿಕಾರಕ್ಕಾಗಿ, ದುಡ್ಡಿಗಾಗಿ, ಯಾವುದೊಂದು ಚಿಕ್ಕ ಜಾಗಕ್ಕಾಗಿ ಯಾಕೆ, ಮನಸ್ತಾಪಗಳಿಂದ ಯಾಕೆ ನೀನು ತಂದೆಯಾದ ದೇವರನ್ನು ಕಳ್ಕೊತಾ ಇದೆಯಾ? ಪಕ್ಕದವರು ಏನೋ ಹೇಳ್ತಾ ಇದ್ದಾರೆ, ಹೇಳಿ ಬಿಡು. ಅವರೊಂದಿಗೆ ನೀನು ಜಗಳ ಮಾಡಿ ಕೋಪ, ದ್ವೇಷ, ಮತ್ಸರಗಳ ತುಂಬಿಸಿಕೊಂಡು ಯಾಕೆ ಪ್ರೀತಿ ಅನ್ನೋದನ್ನ ಮಾರಾಕ್ತಾ ಇದೆಯಾ? ಕ್ಷಮಾಪಣೆ ಅನ್ನೋದನ್ನ ಯಾಕೆ ಮಾರಾಕ್ತಾ ಇದೆಯಾ? ಕರುಣಿಸೋ ಹೃದಯವನ್ನು ಯಾಕೆ ಮಾರಾಕ್ತಾ ಇದೆಯಾ? ಇವುಗಳನ್ನೆಲ್ಲ ಕಳ್ಕೊಂಡ್ರೆ ನಿನ್ನ ಜೀವಿತದಲ್ಲಿ ಇನ್ನೆಂದಿಗೂ ಶಾಂತಿ, ನೆಮ್ಮದಿ, ಸಮಾಧಾನ, ಸಂತೋಷಗಳು ಸಿಗೋದಿಲ್ಲ. ನಿನ್ನ ಬದುಕಿನಲ್ಲಿ ಸಂತೃಪ್ತ ಬದುಕು ದೊರೆಯೋದಿಲ್ಲ. ನಿನ್ನ ಬದುಕು ಯಾವತ್ತಿಗೂ ಕೂಡ ಬಂಡೆಯ ಮೇಲೆ ಸ್ಥಿರವಾಗೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಮರಳಿನ ಮೇಲೆ ಕಟ್ಟಿದ ಮನೆಯಂತೆ ಯಾವಾಗ ಮಳೆ ಬರ್ತದೋ, ಯಾವಾಗ ಗಾಳಿ ಬೀಸ್ತದೋ ಅಂತ ಹೆದರಿ ಕೂರುವವನಾಗಿಬಿಡ್ತೀಯ. ಇಂಥ ಬದುಕು ಬೇಡ. ಚಿಂತೆ ಮಾಡಿ 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 ಸಾಯೋ ಬದುಕು ಬೇಡ. ಪ್ರತಿ ದಿನವೂ ನನ್ನ ತಂದೆಯಲ್ಲಿ ಹರ್ಷಿಸುವ, ಆನಂದಿಸುವ ಜೀವಿತ ನನಗೆ ಬೇಕು. ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಈ ಕಿರಿ ಮಗನು ಎಲ್ಲವನ್ನ ಮಾರಿದ ಮೇಲೆ, ಹಂದಿಯ ಸೇವೆ ಮಾಡಿದ ಮೇಲೆ ಅವನಿಗೆ ಗೊತ್ತಾಯ್ತು, ಅವನಿಗೆ ಬುದ್ಧಿ ಬಂತು. ಅವನು ಏನು ಮಾಡ್ತಾನೆ ಗೊತ್ತಾ? ಮುಂದಿನ ವಾಕ್ಯ ಹೇಳ್ತದೆ, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವಿದೆ. ನಾನಾದರೂ ಇಲ್ಲಿ ಹಸುವಿನಿಂದ ಸಾಯುತ್ತೇನೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಏನು ಮಾಡಿದ್ನಂತೆ? ಅಯ್ಯೋ ಅಪ್ಪ, ನಿನ್ನ ಹತ್ರ ಇದ್ದಿದ್ದರೆ ನನಗೆ ಊಟಕ್ಕೆ ಚಿಂತೆ ಮಾಡಬೇಕಾಗಿರಲಿಲ್ಲ, ಇರೋ ಜಾಗಕ್ಕೆ ಚಿಂತೆ ಮಾಡಬೇಕಾಗಿರಲಿಲ್ಲ. ನಾನು ನಿನ್ನಲ್ಲಿರುವ ಕೂಲಿ ಆಳುಗಳನ್ನಾದರೂ ನಾನು ನೋಡಿ, ನಾನು ನಿಜವಾಗ್ಲೂ ಕೂಲಿ ಆಳುಗಳ ಥರ ನಾನು ಇದ್ರೂ ನಾನು ಸಂತೋಷವಾಗಿರ್ತೀನಿ ಅಂತ ನನಗೆ ಇವಾಗ ಗೊತ್ತಾಗಿದೆ ಅಂದ್ಬಿಟ್ಟು ಅವನು ಏನು ಹೇಳ್ತಾನಂತೆ, ಅಪ್ಪ, ನಿನಗೂ ಪರಲೋಕಕ್ಕೂ ಮೋಸ ಮಾಡಿಬಿಟ್ಟಿದ್ದೀನಿ, ದ್ರೋಹ ಮಾಡಿಬಿಟ್ಟಿದ್ದೀನಿ. ನಾನು ನಿನ್ನ ಮಗ ಆಗಿರೋದಕ್ಕೆ, ನಾನು ನಿನ್ನ ಮಗಳಾಗಿರೋದಕ್ಕೆ ಯೋಗ್ಯನಲ್ಲ ಅನ್ನೋ ಸತ್ಯವನ್ನು ಅರ್ಥ ಮಾಡಿಕೊಂಡು ತಂದೆಯ ಕಡೆಗೆ ತಿರುಗಿ ಬರೋದಕ್ಕೆ ಪ್ರಾರಂಭ ಮಾಡಿದ್ನಂತೆ. ನಿಮಗೆ ಗೊತ್ತಾ, ಪ್ರಭು ಯೇಸು ನುಡಿದ ಪ್ರಪ್ರಥಮವಾದಂತಹ ಸಂದೇಶವೇ ಅದು. ಪಾಪ ಬಿಟ್ಬಿಡಿ, ಪಾಪಕ್ಕೆ ವಿಮುಖರಾಗಿ ದೇವರ ಕಡೆಗೆ ತಿರುಕೊಳ್ಳಿ, ತಂದೆಯ ಕಡೆಗೆ ಅಭಿಮುಖರಾಗ್ರಿ ಎನ್ನುವಂಥ ಸಂದೇಶವನ್ನು ನೀಡ್ತಾರೆ. ಏನು ಸ್ನಾನಿಕನಾದ ಯೋಹಾನರು ಸಂದೇಶವನ್ನು ನೀಡಿದ್ರು, ಅದೇ ಸಂದೇಶದ ಪ್ರಾರಂಭವನ್ನು ಪ್ರಭು ಯೇಸು ಮಾಡ್ತಾರೆ. ಹೌದು, ಇವತ್ತಿನ ದಿನ ನಾವು ಮಾಡಬೇಕಾಗಿರೋದು ಅದನ್ನೇ. ಆ ಕಿರುಮಗ ಮಾಡಿದಂಥ ಕಾರ್ಯವನ್ನು, ನಾನು ಮಾಡಿದ ತಪ್ಪುಗಳನ್ನೆಲ್ಲ ಅರ್ಥ ಮಾಡಿಕೊಂಡು ನಾನು ಮತ್ತೆ ತಂದೆ ಕಡೆಗೆ ತಿರ್ಕೊಳ್ಬೇಕು. ಅಪ್ಪ, ನಾನು ನಿನಗೂ ಪರಲೋಕದ ತಂದೆಗೂ ಮೋಸ ಮಾಡಿದ್ದೇನೆ, ನನಗೇನು ಮಾಡಿ ನನ್ನನ್ನು ಕ್ಷಮಿಸ್ಬಿಡಿ. ನಾನು ನಿನ್ನ ಮಗನಾಗಿ, ನಿಮ್ಮ ಮಗಳಾಗಿ ಇರೋದಕ್ಕೆ ಯೋಗ್ಯನಲ್ಲ. ಈ ಸಂದೇಶವನ್ನು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಯಾವಾಗ ನಾವು ತಿರುಗಿಕೊಳ್ತೀವೋ ನಾವು ಮತ್ತೆ ಆ ನಿತ್ಯ ಜೀವದ ಬದುಕನ್ನು ಹೊಂದಿಕೊಳ್ತೀವಿ. ಆ ನಿತ್ಯ ಜೀವದಲ್ಲಿ ಜಗಳ ಇಲ್ಲ, ಮೋಸ ಇಲ್ಲ, ವಂಚನೆ ಇಲ್ಲ, ಸುಳ್ಳುಗಳಿಲ್ಲ, ದುಷ್ಟತ್ವವಿಲ್ಲ, ಹೊಟ್ಟೆ ಕಿಚ್ಚು ಇಲ್ಲ, ಅಸೂಯೆ ಇಲ್ಲ, ಚಿಂತೆಗಳಿಲ್ಲ, ಕೊರತೆಗಳಿಲ್ಲ. ಆ ಬದುಕನ್ನು ನಾವು ಹೊಂದಿಕೊಳ್ತೀವಿ. ನಿಮಗೆ ಗೊತ್ತಿರ್ಬೋದು, ಯೋಸೇಫನ ಬಗ್ಗೆ, ದಾನಿಯೇಲನ ಬಗ್ಗೆ, ಇವರೆಲ್ಲರೂ ಕೂಡ ಇನ್ನೊಂದು ದೇಶಕ್ಕೆ ಒಯ್ಯಲ್ಪಟ್ಟವರು. ಯೋಸೇಫನು ಮಾರಲ್ಪಟ್ಟವನು. ಅವರೆಲ್ಲರೂ ಕೂಡ ತಂದೆಯಾದ ದೇವರಿಗೆ ವಿಧೇಯರಾಗಿದ್ದವರು. ನಾನು ಎಲ್ಲೋ ಮಾರಲ್ಪಟ್ಬಿಟ್ಟಿದ್ದೀನಿ, ಯಾರ್ದೋ ಕೈ ಕೆಳಗಡೆ ಇದ್ದೀನಿ, ಎಲ್ಲೋ ಕೆಲಸ ಮಾಡ್ತಾ ಇದ್ದೀನಿ, ಈ ಎಲ್ಲ ಬಿಟ್ಟುಬಿಡಿ. ನೀವು ಎಲ್ಲಿದ್ದೀಯೋ ಅಲ್ಲಿ ದೇವರ ಆಶೀರ್ವಾದ ಕಾರ್ಯ ಮಾಡ್ತದೆ. ಯಾವಾಗ ನೀನು ದೇವರ ಮಗನಾಗಿ, ಮಗಳಾಗಿ ಇರ್ತೀಯೋ ಆಗ ಮಾತ್ರ. ನೀನು ದೊಡ್ಡ ಕಂಪ್ನಿಯನ್ನು ಕಟ್ಟು, ನೀನು ದೊಡ್ಡ ದೊಡ್ಡ ಮನೆಯೇ ಕಟ್ಟು, ನೀನು ಕಾರುಗಳಲ್ಲಿ ಓಡಾಡು, ಆದರೆ ನಿನ್ನ ಬದುಕಿನಲ್ಲಿ ತಂದೆ ಇಲ್ಲ ಅಂದರೆ ನೀನೊಬ್ಬ ಭಿಕ್ಷುಕ, ನೀನೊಬ್ಬ ಭಿಕಾರಿ ಅಂತಿರ್ತೀಯ. ನಿನ್ನ ಹೃದಯದಲ್ಲಿ ಧೈರ್ಯ ಇರಲ್ಲ, ನಿನ್ನ ಹೃದಯದಲ್ಲಿ ಶಾಂತಿ, ನೆಮ್ಮದಿ, ಸಮಾಧಾನಗಳು ಇರೋದಕ್ಕೆ ಸಾಧ್ಯ ಇಲ್ಲ. ನೆಮ್ಮದಿಯಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಚಿಂತೆ ಇಲ್ಲದ ಬದುಕನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕೊರತೆ ಇಲ್ಲದ ಬದುಕನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದು ಸತ್ಯ. ಆದರೆ ನೀನು ಏನೂ ಇಲ್ಲದವನಾದರೂ ಕೂಡ ತಂದೆಯಾದ ದೇವರ ಮಗನಾಗಿ, ಮಗಳಾಗಿ ಉಳ್ಕೊಂಡಿದ್ದೆ ಆದರೆ ನೀನು ಇರುವ ಒಂದು ತುತ್ತು ಅನ್ನದಲ್ಲಿಯೇ ಸಂತೃಪ್ತಿಯ ಜೀವಿತವನ್ನು ಹೊಂದ್ಕೊಳ್ತೀಯ. ಸಂತೋಷ, ನೆಮ್ಮದಿ, ಸಮಾಧಾನದ ಬದುಕನ್ನು ಹೊಂದಿಕೊಳ್ತೀಯ.
ಇದು ಸತ್ಯ. ಎಲಿಯನು ವಿಧವೆಯ ಮನೆಗೆ ಹೋಗ್ತಾನಲ್ವಾ ಊಟಕ್ಕೆ. ಅವ್ರ ಮನೇಲಿ ಏನೇನಿತ್ತು? ಎಣ್ಣೆ, ಹಿಟ್ಟು. ಆದರೆ ಆ ಬರಗಾಲ ಮುಗಿಯುವವರೆಗೂ ಅವರ ಮನೆಯಲ್ಲಿ ಕೊರತೆ ಬರಲಿಲ್ಲ. ಯಾಕೆ ಅಂದರೆ ಅಲ್ಲಿ ತಂದೆಯ ಮಗನಂತಿದ್ದ ಎಲಿಯನು ಆ ಮನೆಗೆ ಹೋಗಿದ್ದ. ನೀನು ಅವನ ಮಗನಾಗಿದ್ದರೆ, ನೀನು ಅವಳ ಮಗಳಾಗಿದ್ದರೆ, ಆ ದೇವಾದಿ ದೇವನ ಮಗನಾಗಿ ನೀವಿದ್ರೆ, ನೀವಿರುವ ಜಾಗವು ಆಶೀರ್ವಾದ. ಅಲ್ಲಿ ಕೊರತೆ ಇಲ್ಲ, ಅಲ್ಲಿ ಯಾವತ್ತೂ ಕೊರತೆ ಇರೋದಿಲ್ಲ. ಇವತ್ತು ಏನೋ ಪಾಪ ಮಾಡಿಬಿಟ್ಟಿದ್ದೀವಿ. ಇವತ್ತು ದುಡ್ಡಿನ ಆಸೆಗೋಸ್ಕರ ದೇವರನ್ನು ಮರ್ತು ಬಿಟ್ಟಿದ್ದೀವಿ. ಆಸ್ತಿಗೋಸ್ಕರ ದೇವರನ್ನು ಮರೆತುಬಿಟ್ಟು ಜಗಳ ಆಡಕ್ಕೆ ಕೂತಿದ್ದೀವಿ. ದ್ರೋಹ ಮಾಡಿದ್ದೀವಿ, ಮೋಸ ಮಾಡಿದ್ದೀವಿ, ವಂಚನೆ ಮಾಡಿದ್ದೀವಿ, ಬೈದಾಡ್ತಾ ಇದ್ದೀವಿ, ಕೆಟ್ಟ ಕೆಟ್ಟ ಹೊಲಸು ಮಾತುಗಳನ್ನು ಆಡ್ತಾ ಇದ್ದೀವಿ. ಕಿವಿಯಿಂದ ಬರೀ ಕೆಟ್ಟವುಗಳನ್ನು ಕೇಳೋದಕ್ಕೆ, ಕಣ್ಣಿಂದ ಕೆಟ್ಟದನ್ನ ನೋಡೋದಕ್ಕೆ, ಮನಸ್ಸಿನಿಂದ ಕೆಟ್ಟವುಗಳನ್ನೇ ಮಾಡೋದಕ್ಕೆ, ದೇಹವನ್ನು ಪ್ರತಿ ಕೆಟ್ಟತನಗಳ ಆಶೆಗಳನ್ನು ಸಂಭೋಗಿಸುವುದಕ್ಕಾಗಿ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಇವತ್ತಿನ ತನಕ ನಾನು ಪಾಪ ಮಾಡಿದ್ದೀನಿ ಸ್ವಾಮಿ, ಆದರೆ ಇವತ್ತಿನವರೆಗೂ ನಾನು ಸಂತೋಷವಾಗಿಲ್ಲ. ಇವತ್ತಿನವರೆಗೂ ನಾನು ದುಃಖದಲ್ಲಿ ಇದ್ದೀನಿ, ವೇದನೆಯಲ್ಲಿದ್ದೀನಿ, ನರಳುತ್ತಾ ಇದ್ದೀನಿ. ಕುಟುಂಬಗಳಲ್ಲಿ ನೆಮ್ಮದಿ ಇಲ್ಲ, ಕುಟುಂಬ ಹೊಡೆದೋಗ್ತಾ ಇದೆ. ಆಸ್ತಿಗೋಸ್ಕರ ಜಗಳ ಮಾಡ್ತಾ ಇದ್ದೀನಿ, ನನಗೆಲ್ಲವೂ ಬೇಕು ಅಂತ ಓಡ್ತಾ ಇದ್ದೀನಿ. ಆದರೆ ನಿಜವಾಗಿ ಇವತ್ತಿನವರೆಗೂ ಕೂಡ ನಾನು ನೆಮ್ಮದಿಯಾಗಿ ಬದುಕ್ತಾ ಇಲ್ಲ. ಒಂದು ತುತ್ತು ಊಟವನ್ನು ನೆಮ್ಮದಿಯಾಗಿ ತಿನ್ನೋಕ್ಕಾಗ್ತಾ ಇಲ್ಲ, ನೀರನ್ನು ಕುಡಿಯೋದಕ್ಕಾಗ್ತಾ ಇಲ್ಲ. ಆರೋಗ್ಯದಲ್ಲಿ ಏರುಪೇರು ಇವೆಲ್ಲ ನನಗೆ ಆಗ್ತಾ ಇದೆ ಸ್ವಾಮಿ. ಇದಕ್ಕೆ ಕಾರಣವನ್ನ ಇವತ್ತು ತಿಳಿಯಪಡಿಸಿದಿ ಸ್ವಾಮಿ. ಈ ಕಿರು ಮಗನಂತೆ ನಾನು ನನ್ನ ಪಾಪವನ್ನು ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವನ್ನು ಒಪ್ಕೊಂಡು ಸ್ವಾಮಿ ನಿನ್ನ ಹತ್ರ ಬರ್ತಾ ಇದ್ದೀನಿ ಸ್ವಾಮಿ, ನನ್ನನ್ನು ಕ್ಷಮಿಸು ಅಂತ ಒಂದು ಸಾರಿ ತಿರುಗಿ ಬನ್ರಿ. ಆಗ ತಂದೆ ಏನು ಮಾಡ್ತಾರೆ ಅಂತ ಮುಂದಿನ ವಾಕ್ಯ ಹೇಳ್ತದೆ, ಕೇಳಿಸ್ಕೊಳ್ಳಿ. ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಅಪ್ಪ ಏನು ಮಾಡಿದ್ರಂತೆ, ತಂದೆ ಏನು ಮಾಡಿದ್ರಂತೆ ಗೊತ್ತಾ? ನೀನು ಸೂಳೆ ಸಂಘ ಮಾಡಿದ್ದಿ, ನೀನು ಕುಡಿತದಲ್ಲಿ ಬಿದ್ದಿದ್ದಿ, ನೀನು ಸಿಗರೇಟನ್ನು ಸೇತ್ಕೊಂಡು ಕೂತಿದ್ದಿ, ನೀನು ನಿನ್ನ ಬಾಯಲ್ಲಿ ಹೊಲಸು ಮಾತಾಡಿದ್ದಿ, ಕಿವಿಯಲ್ಲಿ ಹೊಲಸದನ್ನೇ ಕೇಳಿದ್ದಿ, ಕಣ್ಣಲ್ಲಿ ಕೆಟ್ಟದನ್ನೇ ನೋಡಿದ್ದಿ, ನಿನ್ನ ದೇಹವನ್ನು ಕೆಟ್ಟದಕ್ಕೆ ಉಪಯೋಗಿಸ್ಕೊಂಡಿದ್ದಿ, ಅಭಿಲಾಷೆಗಳನ್ನು ತುಂಬಿಸಿಕೊಂಡು ಲೋಕದಲ್ಲಿ ಓಡ್ತಾ ಇದ್ದೀಯಾ, ನನ್ನನ್ನು ಬಿಟ್ಬಿಟ್ಟಿದ್ಯಾ, ಇಷ್ಟು ದಿನ ನನ್ನನ್ನೇ ಮರ್ತು ಬಿಟ್ಟಿದ್ದಿ, ಇವಾಗ ಯಾಕೆ ಬಂದೆ ಅಂತ ಕೇಳಲಿಲ್ಲ. ತಂದೆ ಫಸ್ಟು ಏನು ಮಾಡಿದ್ರಂತೆ, ದೂರದಲ್ಲೇ ಬರುತ್ತಿದ್ದ ತನ್ನ ಮಗನನ್ನು ನೋಡಿ ಓಡಿ ಬಂದು ಕೊರಳನ್ನು ಹಿಡಿದುಕೊಂಡು ಗಟ್ಟಿಯಾಗಿ ಅಪ್ಪಿಕೊಂಡು ಮುದ್ದಿಟ್ಟು ಹೇಳ್ತಾ ಇದ್ದಾರೆ, ನನ್ನ ಮಗ ಬಂದ ಅಂತ ಸಂತೋಷಿಸ್ತಾ ಇದ್ದಾರೆ. ಇದು ನನ್ನ ತಂದೆಯ ಹೃದಯ. ನೀನು ಏನು ಮಾಡಿಬಿಟ್ಟೆ ಇಷ್ಟು ದಿನ, ಯಾವ ರೀತಿ ಕೊಚ್ಚೆ ಅಂತ ನೀನು ಜೀವನ ಮಾಡಿದ್ದಿ, ಇವೆಲ್ಲ ನನಗೆ ಬೇಡ ಮಗನೇ, ನೀನು ಬಂದಲ್ಲ ನನಗೆ ಸಾಕು. ನನ್ನ ಸಾರೂಪ್ಯದಲ್ಲಿ ಸೃಷ್ಟಿಸಲ್ಪಟ್ಟ ನೀನು ಮತ್ತೆ ನನ್ನ ಸಾರೂಪ್ಯದಲ್ಲಿ ಒಂದಾಗೋದಕ್ಕೆ ಬಂದಲ್ಲ, ಅಷ್ಟು ಸಾಕು ನನಗೆ ಅಂತಾರೆ. ಅವ್ರ ಮನೇಲಿ ಸೇರಿಸ್ಕೊತಾರೆ. ನಿನಗೆ ಒಂದು ಸರಿ ಆ ಮನೆಯಲ್ಲಿ ಎಂಟ್ರಿ ಸಿಕ್ಕಿದ್ರೆ ನಿನಗೆ ಕೊರತೆ ಇಲ್ಲ, ನಿನಗೆ ಜಗಳವಿಲ್ಲ, ವೇದನೆ ಇಲ್ಲ, ನರಳಾಟ ಇಲ್ಲ, ಏನೋ ಒಂದು ಸಂತೋಷ, ಹೃದಯದಲ್ಲಿ ಏನೋ ನೆಮ್ಮದಿ. ನೀನು ಹೋಗುವ ಕುಟುಂಬದಲ್ಲಿ ಶಾಂತಿ ಸಮಾಧಾನ, ನೀನು ಹೋಗುವ ಕೆಲಸ ಜಾಗದಲ್ಲಿ ಶಾಂತಿ ಸಮಾಧಾನ, ನೀನು ಇಡುವ ಕಾಲು ಹೆಜ್ಜೆಗಳ ಸ್ಥಿರಪಡಿಸಲ್ಪಡ್ತವೆ. ಬಂಡೆಯ ಮೇಲೆ ಸ್ಥಿರಪಡಿಸುವನು ಎಂದು ಆತನ ಹಸ್ತವು ನಿನ್ನೊಂದಿಗಿರುವುದರಿಂದ ನಿನ್ನ ಪ್ರತಿ ಕಾರ್ಯವು ಸ್ಥಿರಪಡಿಸಲ್ಪಡ್ತದೆ, ನಿನ್ನ ಬದುಕು ಸ್ಥಿರಪಡಿಸಲ್ಪಡ್ತದೆ, ನಿನ್ನ ಕುಟುಂಬ ಸ್ಥಿರಪಡಿಸಲ್ಪಡ್ತದೆ, ನಿನ್ನ ಬದುಕು ಗುರುತಿಸಲ್ಪಡ್ತದೆ. ಅದೇ ತಂದೆಯ ಕರ್ತನ ನಾಮದ ಮುಖಾಂತರವಾಗಿ ನೀನೊಬ್ಬ ದೊಡ್ಡ ಆಶೀರ್ವಾದದ ನಿಧಿ ಆಗ್ತೀಯ. ಯಾಕೆ ಅಂದರೆ ಆಶೀರ್ವಾದದ ಭಂಡಾರವಾದಂತಹ ತಂದೆಯಾದ ದೇವರು ನಿನ್ನೊಂದಿಗಿರುವುದರಿಂದ. ಇದು ನನ್ನ ತಂದೆ ನಿನಗಾಗಿ ಕಾಯ್ತಾನೆ ಇದ್ದಾರೆ, ನನಗಾಗಿ ಕಾಯ್ತಾ ಇದ್ದಾರೆ. ಯಾವಾಗ ಬರ್ತಾನೆ? ಇವತ್ತು ನನ್ನನ್ನು ತೊರೆದು ಹೋದ ಮಗನು, ನನ್ನನ್ನು ಧಿಕ್ಕರಿಸಿ ಹೋದ ಮಗನು, ನನ್ನಿಂದ ಅತಿ ಅಮೂಲ್ಯವಾದನ್ನು ತಕ್ಕೊಂಡು ಹೋದ ಮಗನು ಹೇಗಿದ್ದಾನೋ, ಹೇಗೆ ನರಳುತ್ತಾ ಇದ್ದಾನೆ, ಅವನ ಜೀವಿತ ಹೇಗಿದೆ, ಅವನು ವಾಪಸ್ ಬರ್ತಾನಾ ಅಂತ ಕಾಯ್ತಾ ಇರುವ ದೇವರು ಇವತ್ತು ನೀನು ಒಂದು ಹೆಜ್ಜೆ ಆತನ ಕಡೆಗೆ ತಿರುಗಿಸಿಕೊಂಡು ಬಿಟ್ರೆ ಆತನು ಓಡಿ ಬರ್ತಾನೆ, ನಿನ್ನನ್ನು ಅಪ್ಪಿಕೊಳ್ತಾನೆ, ನಿನ್ನನ್ನು ಮುದ್ದಿಡ್ತಾನೆ. ನೀನು ಗಲೀಜಾಗಿದ್ದೀಯಾ, ನೀನು ಪಾಪಿ, ಕುಷ್ಠರೋಗಿ, ಅವನು ನೋಡಲ್ಲ. ವ್ಯಭಿಚಾರಣಿ ಸ್ತ್ರೀಯನ್ನ ಜನರು ಕರ್ಕೊಂಡು ಬಂದು ಕಲ್ಲೊಡೆದು ಸಾಯಿಸ್ಬೇಕು ಅಂತ ಮೋಶೆ ಹೇಳಿದ್ದಾರೆ. ಏನ್ ಮಾಡೋದು ಗುರುವೆ ಅಂತ ಕೇಳಿದ್ರೆ ಪ್ರಭು ಯೇಸು ಹೇಳ್ತಾರೆ, ಯಾವನು ಪಾಪ ಮಾಡಿಲ್ವೋ ಅವನು ಮೊದಲ ಕಲ್ಲನ್ನು ಹೊಡಿಲಿ ಅಂತ ಹೇಳ್ತಾರೆ. ಅದರ ಅರ್ಥ ಏನ್ರಿ? ಪ್ರಭು ಯೇಸು ಇವತ್ತಿಗೂ ಕೂಡ ನಮ್ಮನ್ನು ಅಪ್ಪಿಕೊಂಡು ಅಭ್ಯಂಗಿಸಲು, ಪ್ರೀತಿಸಲು ಬಯಸ್ತಾ ಇದ್ದಾರೆ. ಪಾಪದ ಆ ಬಟ್ಟೆಯನ್ನು ನಿಮ್ಮಿಂದ ಕಿತ್ತು ಎಸೆದು
ಒಂದು ಹೊಸ ವಸ್ತ್ರವನ್ನು ಹಾಕ್ಸೋದಕ್ಕೆ ಇವತ್ತಿಗೂ ಕಾಯ್ತಾ ಇದ್ದಾರೆ. ಆಕೆಗೆ ಏನು ಹೇಳ್ತಾರೆ, ಯಾರೂ ಏನು ಮಾಡಲಿಲ್ವ ನಿನಗೆ? ಹೋಗು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ಇನ್ನು ಮುಂದೆ ಪಾಪ ಮಾಡಬೇಡ. ಆ ಪಾಪದ ವಸ್ತ್ರವನ್ನು ಬಿಸಾಕು, ಹೋಗು, ಇನ್ನು ಮುಂದೆ ಪರಿಶುದ್ಧವಾದ ವಸ್ತ್ರವನ್ನು ಧರಿಸ್ಕೊಂಡು ಜೀವನ ಮಾಡು, ಹೋಗು ಅಂತ ಕಳಿಸಿಕೊಡ್ತಾರೆ. ಅಂದರೆ ನಮ್ಮಪ್ಪ ಯಾವುದಕ್ಕೋಸ್ಕರ ಕಾಯ್ತಾ ಇದ್ದಾರೆ ಗೊತ್ತಾಯ್ತಾ? ನನ್ನಲ್ಲಿರುವ ಪಾಪದ ವಸ್ತ್ರವನ್ನು ಕಿತ್ತೆಸೆದು ನೀತಿವಂತಿಕೆಯ ಪರಿಶುದ್ಧತೆಯ ವಸ್ತ್ರವನ್ನು ಹಾಕ್ಕೊಂಡು ತಂದೆಯಾದ ದೇವರ ಮನೆಯಲ್ಲಿ ಜೀವಿಸುವ ಮಗನಾಗಿ ಮಗಳಾಗಿ ಬದುಕೋದಕ್ಕೋಸ್ಕರ ನಮ್ಮನ್ನು ಸಿದ್ಧಪಡಿಸ್ತಾರೆ. ನಾನು ವಾಪಸ್ ಬಂದರೆ ಆ ರೀತಿಯಲ್ಲಿ ನನಗೆ ಸಿದ್ಧತೆಯನ್ನು ಮಾಡಿಕೊಡ್ತಾರೆ. ಅದನ್ನು ಮುಂದಿನ ವಾಕ್ಯ ಹೇಳ್ತದೆ. ಆಗ ಮಗ ಹೇಳ್ತಾನಂತೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ತಂದೆಯು ತನ್ನ ಆಳುಗಳಿಗೆ. ಎಷ್ಟೋ ವರ್ಷಗಳಿಂದ ದೂರವಾಗಿದ್ದ ಮಗ ಗೋಳಾಡ್ತಾ ಹೇಳ್ತಾನೆ ಅಪ್ಪನಿಗೆ, ಅಪ್ಪ, ನಾನು ಪಾಪ ಮಾಡಿಬಿಟ್ಟೆ, ನೀನನ್ನು ಬಿಟ್ಬಿಟ್ಟೆ, ನೀನು ನನಗೆ ಕಣ್ಣು ಕೊಟ್ಟೆ, ಒಳ್ಳೆಯದನ್ನು ನೋಡು, ನಾನು ಕೆಟ್ಟದ್ದನ್ನು ನೋಡಿದೆ. ನೀನು ಕಿವಿ ಕೊಟ್ಟೆ, ಒಳ್ಳೆಯದನ್ನೇ ಕೇಳು, ನಾನು ಕೆಟ್ಟದ್ದನ್ನು ಕೇಳಿದೆ. ನೀನು ಬಾಯಿ ಕೊಟ್ಟೆ, ಒಳ್ಳೆಯದನ್ನು ಮಾತನಾಡು, ನಾನು ಕೆಟ್ಟದ್ದನ್ನೇ ಮಾತನಾಡಿದೆ. ಈ ಹೃದಯ ಕೊಟ್ಟೆ, ಒಳ್ಳೆಯ ಭಾವನೆಯಿಂದ ಸಂಬಂಧಗಳನ್ನು ಬೆಳೆಸು, ಪ್ರೀತಿಯನ್ನು ಹಂಚು, ಕ್ಷಮಾಪಣೆಯನ್ನು ನೀಡು, ಕರುಣಿಸು, ಸೇವೆ ಮಾಡುವಂತ. ಆದರೆ ನಾನು ಈ ಪಾಪಿಯ ಹೃದಯವಾಗಿ ಇದನ್ನು ಮಾರ್ಪಡಿಸಿಕೊಂಡೆ, ದುಷ್ಟತ್ವಗಳಿಗೆ ಇಲ್ಲಿ ಎಡೆ ಮಾಡಿಕೊಟ್ಟೆ, ಜಗಳ, ದ್ವೇಷ, ಮತ್ಸರ, ಹೊಟ್ಟೆ ಕಿಚ್ಚು, ಅಸೂಯೆಗಳನ್ನು ತುಂಬಿಸಿಕೊಂಡೆ, ಮೋಸದಿಂದ ಏನೋ ಸಂಪಾದಿಸ್ತೀನಿ ಅಥವಾ ಲೋಕದಲ್ಲಿ ಅಭಿಲಾಷೆ ನೋಡಿದ ಎಲ್ಲವುಗಳನ್ನು ಸಂಪಾದಿಸಿ ನಾನು ತುಂಬಿಸ್ಕೊಂಡು ಬಿಡ್ತೀನಿ ಅಂತ ಓಡದೆ ಸ್ವಾಮಿ. ಈ ದೇಹ ಕೊಟ್ಟೆ ಈ ಲೋಕದಲ್ಲಿ ಜೀವಿಸೋದಿಕ್ಕೆ, ಆದರೆ ಈ ಲೋಕದಲ್ಲಿ ಜೀವಿಸಲು ನಾನು ಉಪಯೋಗಿಸದೆ ಲೋಕದಲ್ಲಿರುವುದನ್ನೆಲ್ಲವನ್ನು ದೋಚಲು ನಾನು ಬಯಸಿ ಓಡದೆ ಸ್ವಾಮಿ. ನನ್ನನ್ನು ಕ್ಷಮಿಸ್ರಿ ಅಂತ ನಾನು ಹೋದರೆ ತಂದೆ ನನ್ನ ಹತ್ರ ಮಾತಾಡೋದಿಲ್ಲ. ತಂದೆ ನನ್ನ ಹತ್ರ ಮಾತಾಡೋಲ್ಲ. ನೀನು ಕೊಳಚೆ ಆಗಿದ್ದಿ, ನೀನು ಗೊಚ್ಚೆ ಆಗಿದ್ದಿ, ನೀನು ಹೀಗಿದ್ದಿ, ಹಾಗಿದ್ದಿ, ಹೀಗೆ ಬದುಕ್ಬಿಟ್ಟು ಬಂದಿದ್ಯಾ, ಆಗ ಬದುಕ್ಬಿಟ್ಟು ಬಂದಿದ್ಯಾ, ನಾನು ಕೊಟ್ಟದ್ದನ್ನೆಲ್ಲ ಹೊಲಸು ಮಾಡಿಬಿಟ್ಟಿದ್ದೀಯಾ, ನಾನು ಕೊಟ್ಟದ್ದನ್ನೆಲ್ಲ ನಾಶ ಮಾಡಿ ಬಂದಿದ್ದೀಯಾ ಅಂತ ನಿನ್ನನ್ನು ದೂರ ತಳ್ಳೋದಿಲ್ಲ. ತಂದೆಯಾದ ದೇವರು ಏನು ಹೇಳ್ತಾರೆ ಗೊತ್ತಾ? ಅಲ್ಲಿದ್ದಂತಹ ಆಳುಗಳನ್ನು ಕರೀತಾರೆ. ಅಲ್ಲಿದ್ದ ಆಳುಗಳನ್ನು ಕರೆದು ಹೇಳ್ತಾರೆ, ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದೆಯವನಿಗೆ ತೊಡಿಸಿರಿ. ಫಸ್ಟು ತಂದೆ ಮಾಡೋ ಕಾರ್ಯ ಏನು ಗೊತ್ತಾ? ಇಷ್ಟು ದಿನ ಪಾಪ ಮಾಡ್ದಲ್ಲ, ಆ ಪಾಪದ ವಸ್ತ್ರವನ್ನು ನಿನ್ನಿಂದ ತೆಗೆಸಿ ಶ್ರೇಷ್ಠವಾದ ವಸ್ತ್ರವನ್ನು ನಿನಗೆ ಹಾಕಿಸ್ತಾರೆ. ಯಾಕೆ ಗೊತ್ತಾ? ಆ ಪಾಪದ ವಸ್ತ್ರ ನಿನಗೆ ನೆಮ್ಮದಿ ಕೊಡೋದಿಲ್ಲ. ಅದು ನಿನಗೆ ನೋಡಿ, ನಾವು ಸಂಪೂರ್ಣವಾಗಿ ಕೊಳಚೆ ಆಗಿಬಿಟ್ಟಿದ್ದೀವಿ, ಸ್ನಾನನೇ ಮಾಡಿಲ್ಲ, ವರ್ಷ ಆಗೋಯ್ತು, ನನ್ನ ಬದುಕು ಎಲ್ಲಿ ಕೂತ್ರು ಹೇಗಿದ್ರು ಕೂಡ ಏನೋ ನೆಮ್ಮದಿ ಇಲ್ಲ, ಏನೋ ಒಂಥರ ತುರ್ಕೆ, ಏನೋ ಒಂಥರ ಗಲೀಜು, ಆ ವಾಸನೆಗಳು ಎಲ್ಲ ತುಂಬಿಕೊಂಡಿರ್ತೀವಿ. ಅದೇ ರೀತಿಯಲ್ಲಿ ಆ ಪಾಪ ನನ್ನಲ್ಲೇ ನಿಧಾನವಾಗಿ ಹುಳಗಳನ್ನು ಉತ್ಪಾದಿಸ್ತಾ ಇರುತ್ತೆ, ನನ್ನನ್ನೇ ತಿಂದು ಹಾಕುತ್ತಾ ಹೋಗ್ತಾ ಇರುತ್ತೆ. ಫಸ್ಟು ತಂದೆ ಏನು ಮಾಡ್ತಾರೆ? ನನ್ನನ್ನು ಸಂಪೂರ್ಣವಾಗಿ ಶುದ್ಧಿಗೊಳಿಸೋದಕ್ಕೆ ಫಸ್ಟು ಸ್ಟಾರ್ಟ್ ಮಾಡಿ ಅವರು ಏನು ಮಾಡ್ತಾರೆ? ಆಳುಗಳಿಗೆ ಹೇಳ್ತಾರೆ, ಶ್ರೇಷ್ಠವಾದ ವಸ್ತ್ರವನ್ನು ಈತನಿಗೆ ಹಾಕು. ಯಾಕೆ ಗೊತ್ತಾ? ಇವನ ದೃಷ್ಟಿ ಬದಲಾಗಬೇಕು, ಇವನ ಕಿವಿ ಬದಲಾಗಬೇಕು, ಇವನ ಬಾಯಿ ಬದಲಾಗಬೇಕು, ಇವನ ಹೃದಯ ಬದಲಾಗಬೇಕು, ಇವನ ದೇಹದ ಅಂಗಾಂಗಗಳು ಬದಲಾಗಬೇಕು, ಇವನ ಹೊಸ ಚೈತನ್ಯದಿಂದ ಕೂಡಿದ ಹೊಸ ಜೀವಿಯಾಗಿ ಮಾರ್ಪಾಡಾಗಬೇಕು ಅಂತ ಅಂದ್ಬಿಟ್ಟು ಫಸ್ಟು ಬದಲಾವಣೆ ಅದನ್ನು ಮಾಡ್ತಾರೆ. ನೆಕ್ಸ್ಟು, ಇವನ ಕೈಗೆ ಉಂಗುರವನ್ನು ಇಡಿರಿ. ಕೈಗೆ ಉಂಗುರ, ಈತನು ತಂದೆಯಾದ ದೇವರಿಗೆ ಸೇರಿದವನು ಅಂತ ನನಗೆ ಉಂಗುರವನ್ನು ಹಾಕ್ತಾರೆ. ನಾನು ಯಾರವನಾಗ್ತೀನಿ? ಅವಾಗ ತಂದೆಯ ಮಗಳಾಗ್ತೀನಿ. ಯಾವಾಗ ನನ್ನಲ್ಲಿರೋ ಪಾಪದ ವಸ್ತ್ರ ಹೋಯಿತು, ಶ್ರೇಷ್ಠತ್ವದ ವಸ್ತ್ರ ಬಂತು ಅಂದಾಗ ಆಗ ನನಗೆ ಉಂಗುರ ಬರ್ತದೆ, ನಾನು ತಂದೆಯವನು ಅಂತ. ನಾನು ತಂದೆಯ ಮಗನಾಗಿ ಅಭ್ಯಂಗಿಸಲ್ಪಡ್ತೀನಿ, ನಾನು ತಂದೆಯ ಮಗಳಾಗಿ ಅಭ್ಯಂಗಿಸಲ್ಪಡ್ತೀನಿ, ನಾನು ತಂದೆಯ ಸ್ವತ್ತಾಗ್ತೀನಿ. ಇದನ್ನು ವಾಕ್ಯ ಹೇಳ್ತದೆ. ಮುಂದಿನ ವಾಕ್ಯ ಹೇಳ್ತದೆ, ಕಾಲಿಗೆ ಜೋಡು ಮೆಡಿಸಿರಿ, ಇನ್ನು ಮುಂದೆ ಇವನು ಪಾಪಕ್ಕೆ ಹೋಗಂಗಿಲ್ಲ. ಇವನ ಕಾಲಿಗೆ ಚಪ್ಪಲಿ ಹಾಕ್ರಿ, ಯಾವುದೇ ಮುಳ್ಳು ಚುಚ್ಚಂಗಿಲ್ಲ. ದ್ವೇಷ ಮತ್ಸರಗಳ ಮುಳ್ಳು, ಹೊಟ್ಟೆ ಕಿಚ್ಚಿನ ಮುಳ್ಳು, ಅಸೂಯೆಗಳ ಮುಳ್ಳು, ವೈರಿಗಳು ತುಂಬಿಕೊಂಡಿದ್ದಾರೆ. ಅವರೆಲ್ಲರೂ ಬಲೆ ಹಾಕಿ ಕಾಯ್ತಾ ಇದ್ದಾರೆ, ಗುಂಡಿಯನ್ನು ಮಾಡಿಟ್ಟಿದ್ದಾರೆ. ಆದರೆ ಈತನು ಹೋಗುವ ದಾರಿಯಲ್ಲಿ ಆ ಬಲೆ ಆಗಲಿ, ಆ ಮುಳ್ಳಾಗಲಿ, ಆ ಗುಂಡಿ ಆಗಲಿ ಇವನನ್ನು ಬೀಳಿಸಬಾರ್ದು. ಪಾದರಕ್ಷೆ ಹಾಕ್ರಿ, ಇವನು ಸರಿಯಾದ ದಾರಿಯಲ್ಲ ಇನ್ನು ಮೇಲೆ ನಡಿಬೇಕು
ಅಂತ ತಂದೆಯ ದೇವರು ಆತನು ಅಷ್ಟೂ ದಿನಗಳವರೆಗೆ ಹೇಗೆಗೋ ಪಾದವನ್ನಿಟ್ಟು ಚುಚ್ಚಿಸ್ಕೊಂಡು ಮುಳ್ಳನ್ನು ಕಲ್ಲು ಮುಳ್ಳುಗಳಿಂದ ತೊಂದರೆಗೀಡಾಗಿ ಬದುಕಿದ್ನಲ್ಲ, ಅದರ ಎಲ್ಲದರಿಂದ ಕೂಡ ಬಿಡುಗಡೆಗೊಳಿಸ್ತಾರೆ. ಅಂದರೆ ಸಂಪೂರ್ಣ ಬಿಡುಗಡೆಯನ್ನು, ರಕ್ಷಣಾ ಕವಚವನ್ನು ಆತನಿಗೆ ನಮಗೆ ತೊಡಿಸ್ತಾರೆ. ಈ ಮೂರು ಕಾರ್ಯಗಳು ನಮ್ಮಲ್ಲಿ ನಡೀತವೆ. ಒಂದು, ನನ್ನಲ್ಲಿರುವ ಪಾಪದ ವಸ್ತ್ರ ಹೋಯಿತು, ಶ್ರೇಷ್ಠತ್ವದ ವಸ್ತ್ರ ಬಂತು. 2, ನಾನು ತಂದೆಯ ಮಗನಾಗಿ ಮಗಳಾಗಿ ಪ್ರತಿಷ್ಠಿಸಲ್ಪಡ್ತೀನಿ. 3, ಇನ್ನೆಂದೂ ಪಾಪ ಮಾಡದಂತೆ ನನ್ನನ್ನು ರಕ್ಷಿಸಿ ನನ್ನನ್ನು ಎಲ್ಲದರಿಂದ ಬಿಡುಗಡೆಗೊಳಿಸಿ ಅವರ ಒಂದು ಮನೆಯಲ್ಲಿ ಸ್ಥಿರಪಡಿಸ್ತಾರೆ. ಈ 3 ಕಾರ್ಯಗಳನ್ನು ದೇವರು ಮಾಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ? ಕೊಬ್ಬಿಸಿದ ಆ ಕರುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ. ಇವಾಗ ಸಂಭ್ರಮ, ನನ್ನ ಬದಲಾವಣೆಯ ಸಂಭ್ರಮ, ನಾನು ಮತ್ತೆ ಬಂದೆ ಎನ್ನುವ ಸಂಭ್ರಮ. ನಾನು ಅಳ್ತಾ ಇದ್ದೀನಿ, ಅಯ್ಯೋ ನಾನು ಯೋಗ್ಯನಲ್ಲ. ಆದರೆ ದೇವರು ಹೇಳ್ತಾರೆ, ನನ್ನ ಮಗ ವಾಪಸ್ ಬಂದ, ಮಾಡಿ ಸಂಭ್ರಮ. ಒಳ್ಳೆ ಮಾಂಸದ ಊಟ ಮಾಡಿಸ್ತಾರೆ, ಒಳ್ಳೆ ಊಟವನ್ನು ಮಾಡಿಸಿ ಎಲ್ಲರನ್ನ ಕರೆದು ದೊಡ್ಡ ಹಬ್ಬವನ್ನು ಮಾಡಿಬಿಡ್ತಾರೆ. ಈ ಸಂಭ್ರಮಕ್ಕೆ ಪಾರ ಇಲ್ಲ, ಅವರ ಸಂತೋಷಕ್ಕೆ ಪಾರ ಇಲ್ಲ. ಯಾಕೆಂದರೆ ಕೊಚ್ಚೆಯಲ್ಲಿ ಬಿದ್ದೋಗಿದ್ದ ಮಗ ಶುದ್ಧತ್ವಕ್ಕೆ ಬಂದ್ಬಿಟ್ಟ, ಕಳೆದೋದ ಮಗ ಮತ್ತೆ ಸಿಕ್ಕಿಬಿಟ್ಟ. ನನಗೆ ತಂದೆಗೆ ಅಷ್ಟು ಸಂತೋಷ. ಆಗೇನಾಗುತ್ತೆ? ಆದರೆ ಅವನ ಹಿರಿಮಗನು ಹೊಲದಲ್ಲಿದ್ದನು. ಅವನು ಮನೆಯ ಹತ್ತಿರಕ್ಕೆ ಬರುತ್ತಿರುವಾಗ ವಾದ್ಯ ನರ್ತನಗಳನ್ನು ಕೇಳಿ ಆಳುಗಳಲ್ಲಿ ಒಬ್ಬನನ್ನು ತನ್ನ ಬಳಿಗೆ ಕರೆದು, ಇದೇನು ಎಂದು ವಿಚಾರಿಸಿದನು. ಆಳು ಅವನಿಗೆ, ನಿನ್ನ ತಮ್ಮ ಬಂದಿದ್ದಾನೆ. ಇವನು ಸುರಕ್ಷಿತವಾಗಿ ಬಂದದ್ದರಿಂದ ನಿನ್ನ ತಂದೆಯು ಆ ಕೊಬ್ಬಿಸಿದ ಕರುವನ್ನು ಕೊಯ್ಸಿದ್ದಾನೆ ಎಂದು ಹೇಳಿದನು. ಏನಾಯಿತು? ಇಲ್ಲಿ ಈಗ ಹಿರಿಮಗ ಬಂದ. ಹಿರಿಮಗ ತಂದೆಯನ್ನು ಬಿಟ್ಟು ಎಲ್ಲೂ ಹೋಗೇ ಇಲ್ಲ, ತಂದೆಯೊಂದಿಗೆ ಇದ್ದಾರೆ. ತಂದೆ ಏನು ಹೇಳ್ತಾರೋ ಅದನ್ನೆಲ್ಲ ಚಾಚು ತಪ್ಪದೆ ಮಾಡ್ತಾರೆ. ತಂದೆ ವಿರುದ್ಧವಾಗಿ ಯಾವುದೇ ಕಾರ್ಯವನ್ನು ಮಾಡೋದಿಲ್ಲ. ಅವ್ರು ಯಾವಾಗಲೂ ತಂದೆ ಜೊತೆಗಿರ್ತಾರೆ. ಹಾಗಿದ್ರೆ ಇಲ್ಲಿ ನೋಡಿ, ಕಿರಿಮಗನಿಗೋಸ್ಕರ ಸಂತೋಷ ಪಡ್ತಾ ಇರುವ ತಂದೆ ಹಿರಿಮಗನಲ್ಲಿ ಯಾಕೆ ಸಂತೋಷಿಸ್ತಾ ಇಲ್ಲ, ಯಾಕೆ ಸಂಭ್ರಮಿಸ್ತಾ ಇಲ್ಲ ಅನ್ನೋ ಪ್ರಶ್ನೆ ನಿಮಗೆ ಮೂಡ್ಬೋದು. ಅಯ್ಯೋ ಹುಟ್ಟಾಗಿಂದ ಸಜ್ಜನ, ಅಯ್ಯೋ ನೀತಿವಂತನಾಗೆ ಬದುಕ್ತಾ, ಆದರೆ ಇವನು ಬದುಕಲ್ಲಿ ಏನೂ ಏಳಿಗೆನೇ ಇಲ್ಲ, ಹೇಗಿದ್ರು ಹಾಗೇ ಇದ್ದಾರೆ. ಯಾಕೆ ಯಾಕೆ ಎಂಬ ಪ್ರಶ್ನೆಗೆ ನಿಮಗೇನಾದರೂ ಬರ್ತಾ ಇದ್ದರೆ ಇದಕ್ಕೆ ಉತ್ತರವನ್ನು ಇವಾಗ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ನಿಜವಾಗಿಯೂ ಈ ಲೋಕದ ಏಳಿಗೆ ನನ್ನ ಶ್ರೀಮಂತಿಕೆನಾ? ಈ ಲೋಕದ ಸಂಭ್ರಮ ನನ್ನ ಶ್ರೀಮಂತಿಕೆನಾ? ಈ ಲೋಕದಲ್ಲಿ ನಾನು ಹರ್ಷಾನಂದದಿಂದ ಕುಣಿದಾಡ್ತಾ ಇದ್ದೀನಿ. ನಾನು ನಿಜವಾಗಿಯೂ ಈ ಲೋಕದಲ್ಲಿ ಎಲ್ಲರಿಗಿಂತಲೂ ಶ್ರೇಷ್ಠನ? ಹಾಗಿದ್ದರೆ ಇಂದಿನ ವಾಕ್ಯ ನನಗೆ ಉತ್ತರ ಹೇಳ್ತದೆ. ಮುಂದಿನ ವಾಕ್ಯ ಹೇಳ್ತದೆ, ಆಗ ಅವನ ತಂದೆಯು ಹೊರಗೆ ಬಂದು ಅವನನ್ನು ಬೇಡಿಕೊಂಡನು. ಫಸ್ಟ್ ತಂದೆ ಬರ್ತಾರೆ, ಬಾ ಮಗನೇ ನೀನು ಬಾ ಅಂತ ಕೇಳ್ಕೊತಾರೆ. ಯಾರನ್ನ? ಹಿರಿಮಗನನ್ನ. ಬಾರೋ ಅಂತ ಹೇಳಲಿಲ್ಲ, ಅವನನ್ನು ಆಳಂತೆ ನೋಡಲಿಲ್ಲ, ನೀನು ಯಾವಾಗಲೂ ನನ್ನ ಜೊತೆ ಇದ್ದೀಯಾ ಅಂದ್ಬಿಟ್ಟು ಅವನನ್ನು ತಿರಸ್ಕರಿಸಲಿಲ್ಲ. ಕಿರಿಮಗನನ್ನು ಎಷ್ಟು ಪ್ರೀತಿಸಿದ್ನೋ ಅದಕ್ಕಿಂತ ಹೆಚ್ಚಾಗಿ ಆತನನ್ನು ನೋಡಿದ್ರಿಂದ ಆತನು ಈತನನ್ನು ಬೇಡ್ಕೊಳ್ತಾರೆ, ಕೇಳ್ಕೊತಾರೆ, ಬಾ ಮಗನೇ ನೀನು ಕೂಡ ಬಾ ಮಗನೇ ಅಂತ. ಅಂದರೆ ನೀನು ಈ ಲೋಕದಲ್ಲಿ ಏನಾಗಿದ್ದಿ? ಅಯ್ಯೋ ತಂದೆಗೆ ಅಧೀನನಾಗಿ ಜೀವಿಸ್ತಾ ಇದ್ದೀಯ, ವಿಧೇಯನಾಗಿ ಜೀವಿಸ್ತಾ ಇದ್ದೀಯ, ಅವರ ಎಲ್ಲ ಕಾರ್ಯಗಳನ್ನು ಎಲ್ಲ ವಿಚಾರಗಳನ್ನು ನೆರವೇರಿಸುತ್ತಲೇ ಬರ್ತಾ ಇದ್ದೀಯಾ ಅಂತ ಅಂದರೆ ಅದು ವ್ಯರ್ಥ ಆಗೋದಿಲ್ಲ, ಅದು ಕಡೆಗಣಿಸಲ್ಪಡೋದಿಲ್ಲ. ತಂದೆಯಾದ ದೇವರೇ ನಿನ್ನನ್ನು ಕೈ ಹಿಡಿದು ಬಾ ಮಗನೇ ಅಂತ ಕರ್ಕೊಂಡು ಹೋಗ್ತಾರೆ. ತಂದೆಯಾದ ದೇವರು ನಿನ್ನನ್ನು ಅತಿ ಶ್ರೇಷ್ಠವಾಗಿ ನೋಡ್ತಾರೆ. ಮುಂದಿನ ವಾಕ್ಯ ಹೇಳ್ತದೆ ಅದ್ರ ಬಗ್ಗೆ. ಆಗ ಅವನ ತಂದೆಯು ಹೊರಗೆ ಬಂದು ಅವನನ್ನು ಬೇಡಿಕೊಂಡನು. ಆದರೆ ಅವನು ತನ್ನ ತಂದೆಗೆ ಹೇಳ್ತಾನಂತೆ, ನೋಡು, ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ ಮತ್ತು ಒಂದಪ್ಪಣೆಯನ್ನಾದರೂ ಎಂದೂ ಮೀರಲಿಲ್ಲ. ಆದರೂ ನಾನು ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡುವುದಕ್ಕಾಗಿ ನೀನು ಎಂದೂ ನನಗೆ ಒಂದು ಆಡನ್ನಾದರೂ ಕೊಡಲಿಲ್ಲ. ಆದರೆ ಸೂಳೆಯರನ್ನು ಕಟ್ಟಿಕೊಂಡು ನಿನ್ನ ಬದುಕನ್ನು ನುಂಗಿಬಿಟ್ಟ ಈ ನಿನ್ನ ಮಗನು ಬಂದಾಗ ಕೊಬ್ಬಿಸಿದ ಕರುವನ್ನು ಅವನಿಗೆ ಕೊಯ್ಸಿದೀ ಎಂದು ಉತ್ತರ ಕೊಟ್ಟನು. ಅವನ ಮನಸ್ಸಲ್ಲಿ ಏನಿತ್ತಂತೆ, ನಾನು ಇಷ್ಟು ವರ್ಷದಿಂದ ನಿನಗೋಸ್ಕರ ಕೆಲಸ ಮಾಡಿದೆ, ನೀನು ಏನೇನು ಹೇಳಿದೆ ಎಲ್ಲವನ್ನ ಮಾಡಿದೆ. ಅಯ್ಯೋ, ಧರ್ಮಶಾಸ್ತ್ರದಲ್ಲಿ ಏನೇನು ಬರೆದಿದೆಯೋ ಎಲ್ಲವನ್ನು ನಾನು ಚಾಚು ತಪ್ಪದೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ದೇವರ ವಿರುದ್ಧವಾಗಿ ಒಂದೂ ಕಾರ್ಯ ಮಾಡಲಿಲ್ಲ. ಯಾಕೆ ನನ್ನ ಬದುಕಿನಲ್ಲಿ ಈ ಕಷ್ಟ? ಯಾಕೆ ಈ ನೋವು? ಯಾಕೆ ಈ ವೇದನೆ? ಮಗನೇ, ನಿನ್ನ ಕಿರಿಮಗನಿಗೆ ಏನೋ ಸಂಭ್ರಮ ಆಗ್ತಾ ಇದೆ ಅಂತ ನೋಡಿ ಯಾಕೆ ಹೊಟ್ಟೆ ಕಿಚ್ಚು ನಿನ್ನೊಳಗಡೆ ಹಾಕೋತಾ ಇದ್ದೀಯಾ? ಯಾವನ ಪಕ್ಕದ ಮನೆಯವನು ಏನೋ ತಂದ ಅಂದ್ಬಿಟ್ಟು ನೀನು ಯಾಕೆ ದುಃಖ ಪಡ್ತೀಯ? ಯಾವನು ಶ್ರೀಮಂತನಾದ ಅಂತ ನೀನು ಯಾಕೆ ದುಃಖ ಪಡ್ತಾ ಇದ್ದೀಯಾ? ಅಕ್ಕಪಕ್ಕ ಅದು ಇದು ಎಲ್ಲ ನೋಡಿ ನೀನು ಯಾಕೆ ನೋವು ಪಡ್ತಾ ಇದ್ದೀಯ? ಮಗನೇ, ನೋಡಬೇಡ ಅದನ್ನು.
ಅದು ನೋಡ್ದ ನೀನು ಕೆಟ್ಟೆ. ನಿನ್ನ ಮನಸ್ಸು ಎಷ್ಟೋ ವರ್ಷದಿಂದ ಸಂತೋಷವಾಗಿತ್ತು. ಕಿರಿ ಮಗ ಬರೋವರೆಗೂ ಹಿರಿ ಮಗನ ಸಂತೋಷ ಹಾಗೇ ಇತ್ತು. ಅವನ ಮನಸ್ಸಲ್ಲಿ ವೇದನೆ ಇಲ್ಲ, ನೋವಿಲ್ಲ, ಕಷ್ಟ ಇಲ್ಲ, ತೊಂದರೆ ಇಲ್ಲ. ಯಾವಾಗ ಕಿರಿ ಮಗನ ವಿಚಾರವಾಗಿ ಸಂಭ್ರಮ ಆಗೋದನ್ನು ನೋಡಿದ್ನೋ ಹೊಟ್ಟೆ ಕಿಚ್ಚು ಬಂದ್ಬಿಡ್ತು ಅವನಿಗೆ. ಅವನಲ್ಲಿ ವೇದನೆ ಸ್ಟಾರ್ಟ್ ಆಯಿತು, ದುಃಖ ಸ್ಟಾರ್ಟ್ ಆಯಿತು, ಅವನಲ್ಲಿ ನೋವು ಸ್ಟಾರ್ಟ್ ಆಯಿತು. ಅಯ್ಯೋ, ನಾನು ಕೆಲಸದ ಹಾಳಾಗ್ಬಿಟ್ನಲ್ಲ ಈ ಮನೆಯಲ್ಲಿ ಅಂತ ದುಃಖ ಪಡೋದಕ್ಕೆ ಪ್ರಾರಂಭ ಮಾಡ್ದ. ಹೌದು, ಇವತ್ತು ತಂದೆಯ ಮಾತನ್ನು ಎಲ್ಲವನ್ನ ಕೇಳಿಬಿಟ್ಟು, ಅಕ್ಕಪಕ್ಕ ಎಲ್ಲ ದೃಷ್ಟಿಸ್ಬಿಟ್ಟು, ಅವರಿವರ ಮಾತುಗಳನ್ನ ಕೇಳಿಬಿಟ್ಟು, ಯಾಕೆ ನಿಮ್ಮ ಅಪ್ಪನ್ನ ನೀವು ಅನುಮಾನ ಪಡ್ತಾ ಇದ್ದೀರಿ? ನಿಮ್ಮಪ್ಪ ನಿಮ್ಮನ್ನು ಶ್ರೇಷ್ಠವಾಗಿಟ್ಟಿದ್ದಾರೆ. ನಿಮ್ಮಪ್ಪ ಯಾಕೆ ನಿನಗೆ ಶ್ರೀಮಂತಿಕೆ ಕೊಡಲಿಲ್ಲ? ಮಗನೇ, ನಿನಗೆಲ್ಲಿ ಶ್ರೀಮಂತಿಕೆ ಬಂದರೆ ನೀನು ಆ ಶ್ರೀಮಂತಿಕೆಯಿಂದ ತಂದೆಯ ಶ್ರೀಮಂತಿಕೆಯನ್ನು ಎಲ್ಲಿ ಕಳ್ಕತ್ತೀಯ ಅಂತ. ಹಾಗಂತ ನಿನಗೆ ಶ್ರೀಮಂತಿಕೆ ಇಲ್ಲ ಅಂತಲ್ಲ ಮುಂದಿನ ವಾಕ್ಯ ಅದನ್ನು ಹೇಳುತ್ತೆ. ನಿನಗೆ ಏನೇನು ಸಿಕ್ಕಿದೆಯೋ ಅದು ನಿನ್ನನ್ನು ಸಂಪೂರ್ಣವಾಗಿ ಪಾಪದಿಂದ ದೂರ ಇಡೋದಕ್ಕೆ ಸಿಕ್ಕಿದೆ. ನೀನು ಏನೇನು ಪಡ್ಕೊಂಡಿದ್ದೀಯೋ ಅವೆಲ್ಲವೂ ಕೂಡ ದೇವಾದಿದೇವನು ನೀನು ಅದೇ ಇಕ್ಕಟ್ಟಿನ ದಾರಿಯಲ್ಲಿ ನಡೆದು ಬಾ ಮಗನೇ, ನಾನು ಕಾಯ್ತಾ ಇದ್ದೀನಿ ಅಂತ ಕಾಯ್ತಾ ಇದ್ದಾರೆ. ಕೈ ಹಿಡ್ಕೊಂಡೇ ಇದ್ದಾರೆ. ನಿನ್ನ ಕೈ ಹಿಡ್ಕೊಂಡಿದ್ದಾರೆ, ಕಿರಿಮಗನ ಕೈ ಹಿಡ್ಕೊಂಡಿಲ್ಲ. ನಿನ್ನ ಕೈ ಹಿಡ್ಕೊಂಡೇ ಇದ್ದಾರೆ ಅಂದರೆ ನಿನಗೆ ರಕ್ಷಣೆ ಇದೆ, ನಿನಗೆ ಅಗತ್ಯತೆಗಳು ಪೂರೈಕೆ ಆಗ್ತವೆ, ನಿನ್ನ ಕೊರತೆ ಇಲ್ಲ ನಿನ್ನ ಬದುಕಿನಲ್ಲಿ. ನೀನು ಯಾವುದೋ ಇನ್ನೊಂದು ವಿಚಾರವನ್ನು ನೋಡಿ ನೀನು ಕೊರತೆ ಅನ್ಕೋತಾ ಇದ್ದೀಯಾ? ಯಾವುದೋ ಇನ್ನೊಬ್ಬ ವ್ಯಕ್ತಿಯನ್ನು ನಿನಗೆ ನೋಡಿದಾಗ ನಿನಗೆ ಕೊರತೆ ಸ್ಟಾರ್ಟ್ ಆಗ್ತಾ ಇದೆ. ನೀನು ಯಾವಾಗ ಹಿರಿಮಗ ಕಿರಿಮಗನ ಸಂತೋಷ ನೋಡಿದ್ನೋ, ಕಿರಿಮಗನ ವಿಚಾರದ ಸಂಭ್ರಮವನ್ನು ನೋಡಿದ್ನೋ, ಆಗ ದುಃಖ ಆಯಿತು. ಪಕ್ಕದ ಮನೆಯವ್ರದನ್ನ ವಿಚಾರವನ್ನು, ಅವ್ರಿವ್ರ ಮನೆ ವಿಚಾರವನ್ನು, ಅವ್ರಿವ್ರು ಹೇಳಿದ ವಿಚಾರವನ್ನು ಕೇಳಿಸ್ಕೊಂಡ್ರೆ ನಿನಗೆ ದುಃಖ. ನೀನು ಅವುಗಳನ್ನ ಕೇಳಬೇಡ, ತಂದೆ ಮಾತನ್ನು ಕೇಳ್ಕೊಂಡು ಜೀವನ ಮಾಡು. ಸಂತೋಷವಾಗಿರ್ತೀಯ, ಸಂಭ್ರಮದಿಂದಿರ್ತೀಯ. ಹಾಗಂತ ನೀನು ಭಿಕ್ಷುಕನಾಗಲ್ಲ, ಹಾಗಂತ ನೀನು ಕಡೆಗಣಿಸಲ್ಪಟ್ಟ ಆಳೂ ಆಗಲ್ಲ. ಆದರೆ ನಿನಗೆ ಏನು ಸಿಗ್ತದೆ? ವಾಕ್ಯ ಹೇಳ್ತದೆ, ತಂದೆ ಹೇಳಿದ್ರು, ಕಂದ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ ಮತ್ತು ನನ್ನದೆಲ್ಲ ನಿನ್ನದೇ. ಏನು ಹೇಳಿದ್ರಪ್ಪ? ಮಗನೇ, ಲೋಕದಲ್ಲಿ ಬಡವರು ಭಾಗ್ಯವಂತರು, ಶ್ರೀಮಂತರು ಭಾಗ್ಯವಂತರು ಅಂತ ಹೇಳಲ್ಪಟ್ಟಿಲ್ಲ. ಅರ್ಥ ಮಾಡ್ಕೊ. ನೀನು ಯಾವ ಸ್ಥಿತಿಯಲ್ಲಿದ್ದರೂ, ಹೇಗೆ ಇದ್ದರೂ ಕೂಡ ತಂದೆ ಹೇಳ್ತಾ ಇದ್ದಾರೆ, ನೀನು ನನ್ನ ಮಾತನ್ನು ಕೇಳ್ಕೊಂಡು ಜೀವನ ಮಾಡಿದ್ದಿ ಇಷ್ಟು ವರ್ಷದಿಂದ, ನನ್ನಲ್ಲೇ ಇದ್ದಿ, ನನ್ನ ಆಶ್ರಯದಲ್ಲೇ ಇದ್ದಿ. ನಿನ್ನ ಕೆಲಸ ಕಾರ್ಯಗಳು ನಾನಿದ್ದೀನಿ, ನಿನ್ನ ಪ್ರಯಾಣ ನಾನಿದ್ದೀನಿ, ನಿನ್ನ ಕುಟುಂಬ ನಾನಿದ್ದೀನಿ, ನಿನ್ನ ಕೆಲಸ ಕಾರ್ಯ ನಾನಿದ್ದೀನಿ, ನಿನ್ನ ಮುಂದಿನ ದಿನಚರಿಗಳ ಭವಿಷ್ಯ ನಾನಿದ್ದೀನಿ. ಹೆಜ್ಜೆ ಜಾಡುಗಳು ಸ್ಥಿರಪಡಿಸಲ್ಪಡಬೇಕು, ನಾನಿದ್ದೀನಿ. ಎಲ್ಲ ವಿರೋಧಿಗಳು ತುಂಬಿಕೊಂಡಿದ್ದಾರೆ, ಜಯಿಸೋದಕ್ಕೆ ನಾನಿದ್ದೀನಿ. ಸಮುದ್ರದಲ್ಲಿ ಅಲೆಗಳಂತೆ ಈ ಜೀವಿತದಲ್ಲಿ ಯಾವಾಗಲೂ ಅಲೆಗಳು ರಭಸವಾಗಿ ಬೆಳೀತಾ ಇದೆ. ಉತ್ತಮ ನಾವಿಕನಾಗಿ, ತಂದೆಯಾಗಿ ನಾನಿದ್ದೀನಿ. ನಮ್ಮ ಜೊತೆ ನೀನು ದೇವರ ಮಾತನ್ನು ಕೇಳಿ ಜೀವಿಸ್ತಲೇ ಇದ್ದರೆ ಪ್ರತಿ ಕ್ಷಣ ದೇವರಿದ್ದಾರೆ. ದೇವರಿಗಿಂತ ಅತಿ ಶ್ರೇಷ್ಠವಾದ ಶ್ರೀಮಂತಿಕೆ, ಅತಿ ಶ್ರೇಷ್ಠವಾದದ್ದು ಇಡೀ ಪ್ರಪಂಚದಲ್ಲಿಯೇ, ಇಡೀ ಪ್ರಪಂಚವನ್ನು ಒಗ್ಗೂಡಿಸಿದರೂ ಕೂಡ ಇಲ್ಲ. ದೇವರೇ ಶ್ರೇಷ್ಠರಾದವರು, ದೇವರನ್ನು ಪಡ್ಕೊಂಡವನು ಅತಿ ಶ್ರೇಷ್ಠನು, ಅತಿ ಶ್ರೀಮಂತನು. ಮಗನೇ, ನಿನಗೆ ನನ್ನದೆಲ್ಲ ನಿನ್ನದೇ. ಇದಕ್ಕಿಂತ ಹೆಚ್ಚೇನು ಬೇಕಪ್ಪ ನಿನಗೆ? ನಂದೇನೇನಿದೆ ಎಲ್ಲ ನಿಂದೆ. ಆದಾಮನು ಬದುಕ್ತಾ ಇದ್ದ. ಆದಾಮನನ್ನು ತುಂಬ ಪ್ರೀತಿಯಿಂದ ದೇವರು ಸೃಷ್ಟಿಸಿದರು ತನ್ನ ಸಾರೂಪ್ಯದಲ್ಲಿ. ಅವನಿಗೆ ಏನು ಮಾಡಿದರು? ಏದೇನು ವನವನ್ನು ಸೃಷ್ಟಿಸಿ ಕೊಟ್ಟರು ಅಲ್ವಾ? ಆ ಏದೇನು ವನದಲ್ಲಿ ಅವನು ಹಣ್ಣು ತಿಂತಾನೆ. ಬೀಜ ಹಾಕಿ ನೆಟ್ಟು, ನೀರಾಕಿ ಬೆಳೆಸಿ, ಗಿಡಕ್ಕೆ ಆ ಕಡೆ ಈ ಕಡೆ ಗಾಳಿಗೆ ಬೆಂಡಾಗ್ಬಿಡುತ್ತೆ ಅಂತ ಕಡ್ಡಿ ನೆಟ್ಟು ನೀಟಾಗಿ ಬೆಳೆಸಿ, ಅದಕ್ಕೇನು ರೋಗ ಬರುತ್ತೆ ಔಷಧಿ ಹೊಡ್ಕೊಂಡು ಗೊಬ್ಬರ ಹಾಕಿ ಬೆಳೆಸಿದ್ನ ಅವನು. ಹಣ್ಣು ಕಿತ್ಕೊಂಡ, ತಿಂದ. ಇದು ನಿನ್ನ ಜೀವಿತ. ಅವರ ಮಾತನ್ನು ಕೇಳಿ ಕೈಗೊಂಡು ನಡೆದ ಬದುಕು ನಿನ್ನದು. ಇದು ನೀನು ಯಾವುದು ಕೇಳಿ ಪಡೆಯುವ ಅವಶ್ಯಕತೆ ಇಲ್ಲ. ತಂದೆಯು ನಿನಗೆ ಆ ರೀತಿಯಲ್ಲಿ ಪರಲೋಕ ಸಾಮ್ರಾಜ್ಯದಲ್ಲಿ ಸಿದ್ಧಪಡಿಸಿಟ್ಟಿದ್ದಾರೆ. ನೀನು ಎಲ್ಲೋಗ್ತೀಯ ಹೋಗ್ಬೋದು, ಏನು ತಿಂತೀಯ ತಿನ್ಬೋದು, ಹೇಗೆ ಜೀವನ ಮಾಡ್ತೀಯ ಮಾಡ್ಬೋದು. ಅದು ಪರಲೋಕದಲ್ಲಿ ನೀನು ಅವರೊಂದಿಗೆ ಇದ್ದ ಮಗನಂತಿರ್ತೀಯ. ಆದರೆ ಕಿರಿ ಮಗನಿಗೆ ಅಷ್ಟೆಲ್ಲ ಸಂಭ್ರಮ ಇದ್ರೂ ಕೂಡ ಆತನಿಗೆ ಅವೆಲ್ಲವೂ ಸಿಕ್ಕೋದಿಲ್ಲ. ನೀನು ಆ ಸೌಭಾಗ್ಯಕ್ಕೆ ಪಾತ್ರನು. ನೋಡಿ, 3 ಜನರನ್ನು ನಾವು ನೋಡ್ತೀವಿ ನಾಣ್ಯಗಳ ಒಂದು ಸಾಮ್ಯದಲ್ಲಿ. ಹೆಚ್ಚಾಗಿ ಮಾಡಿದವನಿಗೆ ಹೆಚ್ಚಾಗಿ ಸಿಗಲ್ಪಡ್ತಾ ಹೋಗ್ತದೆ. ಅಂದರೆ ಯಾರ್ಯಾರು ತಂದೆಯ ವಾಕ್ಯವನ್ನು ಕೇಳಿ ಕೈಗೊಂಡು ಹೆಚ್ಚಾಗಿ ಸಂಪಾದಿಸಿದ್ರು ಅವರಿಗೆ ಆ ಪರಲೋಕ ಸಾಮ್ರಾಜ್ಯದಲ್ಲಿ ಹೆಚ್ಚಾಗಿ ದೊರೆಯುತ್ತದೆ. ಅಲ್ಲಿ ಯಾವುದೇ ಕೊರತೆ ಇಲ್ಲ, ಯಾವುದೇ ಅಲ್ಪತೆಯನ್ನು ನಿಮಗೆ ಕೊಡೋದಿಲ್ಲ, ಶ್ರೇಷ್ಠವಾಗಿ ನಿಮಗೆ
ಕೊಡ್ತಾರೆ. ಇದನ್ನು ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳಿಕೊಡ್ತಾ ಇದೆ. ಹಾಗಾಗಿ ಮಗನೇ, ಇಲ್ಲಿ ಏನೋ ಕಷ್ಟ ಇದೆ, ವೇದನೆ ಇದೆ ಅಂತ ನೀನು ಇನ್ನೊಬ್ಬರನ್ನ ನೋಡಿ ನಿನ್ನ ಕಷ್ಟನ ನೀನು ತಲೆ ಮೇಲೆ ಹಾಕೋತಾ ಇದೆಯಾ, ದುಃಖವನ್ನು ನಿನ್ನ ತಲೆ ಮೇಲೆ ಹಾಕೋತಾ ಇದೆಯಾ. ನೆಮ್ಮದಿಯಾದ ಹೃದಯ ಇದೆ ನಿಂದು, ಆದರೆ ನೀನು ಆ ಕಡೆ ಈ ಕಡೆ ನೋಡಿ ಅವರಿವ್ರ ಮಾತು ಕೇಳಿ ನಿನ್ನ ನೆಮ್ಮದಿಯನ್ನು ಕೆಡಿಸ್ಕೋತಾ ಇದೆಯಾ. ಯಾವತ್ತು ಯಾವುದೇ ಆಸ್ತಿಯನ್ನು, ಯಾವುದೇ ಸಂಪಾದನೆಯನ್ನು, ಇನ್ನೊಬ್ಬರ ವ್ಯಕ್ತಿತ್ವಗಳನ್ನು ನೋಡಿ, ಅವರ ಅಧಿಕಾರವನ್ನು ನೋಡಿ ವ್ಯಾಮೋಹಕ್ಕೆ ಒಳಪಡಬೇಡ, ಆಸೆಗೆ ಒಳಪಡಬೇಡ. ಅವರಿವರ ಮಾತನ್ನು ಕೇಳಿ ನೀನು ಆ ಗುಂಡಿಯಲ್ಲಿ ಬೀಳಬೇಡ. ನೀನು ದೇವರ ಮಗನಾಗಿ ಉಳ್ಕೋ. ನೀನು ದೇವರ ಮಗನಾಗಿ ಉಳ್ಕೋ. ತಂದೆ ಹೇಳ್ತಾರೆ, ನನ್ನದೆಲ್ಲವೂ ನಿನ್ನದೇ ಅಂತ. ಇದಕ್ಕಿಂತ ಹೆಚ್ಚಿನದು ಇನ್ನೇನು ಬೇಕು? ನಿನಗೆ ಗೊತ್ತಿರ್ಬೋದು, ತಂದೆ, ಈ ಭೂಲೋಕವು ತಂದೆಯ ಒಂದು ಸೃಷ್ಟಿ ಅಷ್ಟೇ. ತಂದೆಯ ಐಶ್ವರ್ಯವು ಇದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚಾಗಿದೆ. ಅಂದರೆ ನೀನು ಅವರ ಮಾತನ್ನೇ ಕೇಳ್ಕೊಂಡು ಜೀವನ ಮಾಡಿದರೆ ಅಷ್ಟು ಒಂದು ವರದಾನಗಳ ಆ ಒಂದು ಅಸ್ಥಿವಾರವನ್ನು ಹಾಕಿದ ತಂದೆಯಾದ ದೇವರ ಆ ಆಶ್ರಯದಲ್ಲಿ, ಆ ಆಸ್ತಿಯಲ್ಲಿ ನೀನು ಸಂಭ್ರಮಿಸುತ್ತಾ ಎಲ್ಲವನ್ನು ಅನುಭವಿಸುತ್ತಾ ಜೀವನ ಮಾಡ್ಬೋದು. ನೀನು ಎಷ್ಟು ತ್ಯಾಗಮಯವಾದ ಜೀವನವನ್ನು ನಡೆಸ್ತೀಯೋ ಅಷ್ಟು ಶ್ರೇಷ್ಠವಾದ ಬದುಕನ್ನು ಪರಲೋಕದಲ್ಲಿ ನೀನು ಹೊಂದ್ಕೋತೀಯ ಅಂತ ವಾಕ್ಯ ಹೇಳ್ತದೆ. ಆನಂತರ ಹೇಳ್ತಾರೆ, ಆದರೆ ಉಲ್ಲಾಸ ಪಡುವುದು, ಸಂತೋಷಗೊಳ್ಳುವುದು ನ್ಯಾಯವಾದದ್ದೇ. ಈ ವಿಚಾರವಾಗಿ ಕಿರಿಮಗ ಬಂದಿದ್ದಕ್ಕೆ ಸಂತೋಷ, ಉಲ್ಲಾಸ ಪಡೋದು ನ್ಯಾಯವಾಗಿದೆ. ಯಾಕೆ ಗೊತ್ತಾ? ಯಾಕಂದರೆ ಈ ನಿನ್ನ ತಮ್ಮ ಸತ್ತವನಾಗಿದ್ದನು. ಇವನು ಏನಾಗಿದ್ದ? ಸತ್ತೋಗಿದ್ದ. ಇವನು ನಿನ್ನ ತಮ್ಮ ಇದನ್ನಲ್ಲ, ಸತ್ತೋಗಿದ್ದ. ಇವನು ನರಕದಲ್ಲಿ ನಾಶವಾಗಿಬಿಡ್ತಿದ್ದ. ಆದರೆ ಪೋಲಿ ಆಗಿ ಹೋಗಿದ್ದನು. ಇವನು ಗ್ಯಾರಂಟಿಯಾಗಿ ಮುಗೀತು ಇವನ ಕತೆ, ಇನ್ನು ಯಾವತ್ತಿಗೂ ಮನೆಗೆ ಬರಲ್ಲ ಅಂಥ ವ್ಯಕ್ತಿ ಆಗಿದ್ದ. ಸಿಕ್ಕಿದನು, ಆದರೆ ಇವನು ಮತ್ತೆ ಬಂದ. ನರಕದಲ್ಲಿ ನಾಶವಾಗಬೇಕಾದವನು ಮತ್ತೆ ಬಂದವನೇ ಪರಲೋಕ ರಾಜ್ಯದಲ್ಲಿ ಇವನಿಗೊಂದು ಜಾಗ ಕೊಡಬೇಕು. ನಮ್ಮ ಮನೆಯಲ್ಲಿ ಇವನು ಸೇರಿಸ್ಕೋಬೇಕು. ಯಾಕೆಂದರೆ ನನ್ನ ಮಗ ನಾಶ ಆಗಲಿಲ್ಲ, ಉಳ್ಕೊಂಬಿಟ್ಟ, ಸತ್ತೋಗ್ಲಿಲ್ಲ, ಬದುಕ್ತಾ. ಅದಕ್ಕೋಸ್ಕರ ನಾವು ಉಲ್ಲಾಸಿಸಬೇಕು, ಅದಕ್ಕೋಸ್ಕರ ಸಂಭ್ರಮಿಸಬೇಕು ಅಂತ ತನ್ನ ಹಿರಿಯ ಮಗನಿಗೆ ಹೇಳಿಕೊಡ್ತಾರೆ. ಹೌದು, ನನ್ನ ಮನೆಯಲ್ಲಿ, ನನ್ನ ಕುಟುಂಬದಲ್ಲಿ ಅಥವಾ ನನ್ನಲ್ಲಿ ಇರುವ ಒಂದೇ ಒಂದು ಶ್ರೇಷ್ಠತ್ವ ಕಳ್ಕೊಳ್ಬಾರ್ದು. ನಾವು ಯಾವುದೇ ವ್ಯಕ್ತಿ ನನ್ನ ಕಣ್ಣು ಮುಂದೆ ಬಂದರೆ ಅವನು ನಾಶವಾಗಲಿ ಅಂತ ಬೇಡೋರಾಗಬಾರ್ದು. ಆ ಒಂದು ಆತ್ಮ ಬಂದರೆ ತಂದೆ ಸಂತೋಷಿಸ್ತಾರೆ ಅನ್ನೋ ಮನಸ್ಸು ನಮ್ಮದಾಗಬೇಕು. ಅಷ್ಟು ನಮ್ಮ ಅಪ್ಪನ ನಾವು ಪ್ರೀತಿಸಬೇಕು. ನಮ್ಮ ಅಪ್ಪ ಏನನ್ನು ಆಸೆ ಪಡ್ತಾರೆ, ನಮ್ಮ ಅಪ್ಪ ಯಾವುದರಲ್ಲಿ ಸಂತೋಷ ಪಡ್ತಾರೆ ನೋಡಬೇಕು. ನಾವು ಅಪ್ಪನಿಗೆ ಇನ್ನೇನು ಕೊಡೋಕ್ಕಾಗಲ್ಲ. ನಾವು ಆಸ್ತಿ ಕೊಡೋಕ್ಕಾಗುತ್ತಾ, ಅಂತಸ್ತು ಕೊಡೋಕ್ಕಾಗುತ್ತಾ? ಏನೂ ಕೊಡೋಕ್ಕಾಗಲ್ಲ. ಎಲ್ಲವೂ ತಂದೆಯಾದ ದೇವರದ್ದೇ. ಆದರೆ ನಾವು ಒಂದನ್ನು ಕೊಡ್ಬೋದು. ಯಾರಾದರೂ ಬಂದಾಗ, ತಿರುಗಿ ಬಂದಾಗ ತಂದೆ ಸಂಭ್ರಮಿಸುವಾಗ ಸಂಭ್ರಮದಲ್ಲಿ ಭಾಗಿಯಾಗಬಹುದು. ಅದು ತಂದೆಗೆ ತುಂಬ ಸಂತೋಷ ಕೊಡುತ್ತೆ. ನನ್ನ ಹಿರಿ ಮಗನು ನನ್ನ ಥರನೇ ಅಂತ ಹೇಳ್ತಾರೆ, ನನ್ನ ಮಕ್ಕಳು ನನ್ನ ಥರನೇ ಅಂತ ಹೇಳ್ತಾರೆ. ನಾವು ಯಾವಾಗ ಆ ಥರ ಆಗ್ತೀವೋ ತಂದೆಯಾದ ದೇವರು ಅಷ್ಟು ಸಂತೋಷಿಸ್ತಾರೆ. ಹಾಗಿದ್ರೆ ಇಂದಿನ ವಾಕ್ಯ ನಮಗೆ ಅದ್ಭುತವಾಗಿ ತಿಳಿ ಹೇಳಿದೆ. ಹೌದು, ನಾನು ಯಾವುದಾದ್ರೂ ಪಾಪದಲ್ಲಿ, ಯಾವುದಾದ್ರೂ ಚಟದಲ್ಲಿ, ಯಾವುದಾದ್ರೂ ದೃಷ್ಟಿಯಲ್ಲಿ, ಕಿವಿಯಲ್ಲಿ, ಬಾಯಿಯಲ್ಲಿ, ಹೃದಯದ ಅಂಗಾಂಗಗಳಲ್ಲಿ ಯಾವುದಾದ್ರೂ ಪಾಪಗಳನ್ನು ಮಾಡ್ತಾ ಜೀವಿಸ್ತಾ ಇದ್ದರೆ ದೇವರು ಇವತ್ತಿಗೂ ನನ್ನನ್ನು ಕಾಯ್ತಾ ಇದ್ದಾರೆ ಅನ್ನೋದನ್ನು ಬರಿಬೇಡಿ. ಎಲ್ಲ ರೀತಿಯ ಬಲಹೀನತೆಯಿಂದ ಕೂಡಿದ್ದು, ಮನಸ್ಸಿನಲ್ಲಿ ಕಳವಳ, ಭಯ, ಚಿಂತೆ, ಈ ಹಲವಾರು ವಿಚಾರಗಳು ನಮ್ಮನ್ನು ಕೂಡಿಸಿಕೊಂಡು ಹೇಗಪ್ಪ ನಾಳೆ ಎನ್ನುವ ಪ್ರಶ್ನೆಗಳನ್ನು ಮೂಡಿಸ್ತಾ ಇರುವಾಗ ತಂದೆ ಹೇಳ್ತಾರೆ, ಚಿಂತೆಯೇ ಇಲ್ಲದ ಜೀವಿತಕ್ಕೆ ಬಾ ಮಗನೇ, ನಾನಿದ್ದೇನೆ, ನಾನು ನೋಡ್ಕೋತೀನಿ ಅಂತ. ಹೌದು, ನನಗೆ ಸಂತೋಷ ಬೇಕು, ನಾನು ನೆಮ್ಮದಿಯಾಗಿರಬೇಕು, ನನ್ನ ಕುಟುಂಬ ನೆಮ್ಮದಿಯಾಗಿರಬೇಕು, ನನ್ನ ಕುಟುಂಬ ಸಂತೋಷವಾಗಿರಬೇಕು. ಈ ಸಾಲ, ಈ ಒಂದು ಚಿಂತೆ, ಈ ಒಂದು ರೋಗ, ಈ ಒಂದು ವೇದನೆ, ಈ ನರಳಾಟಗಳು, ಈ ಎಲ್ಲ ವಿಚಾರಗಳ ನಡುವೆ ತಂದೆಯಾದ ದೇವರಲ್ಲಿ ಸಂಭ್ರಮಿಸುವಂಥ ಅದ್ಭುತ ಜೀವಿತ ನನ್ನದಾಗಬೇಕು ಅಂದರೆ ನನ್ನಲ್ಲಿ ನಾನು ತೊಟ್ಟಿಕೊಂಡಿರುವಂತಹ ಪಾಪದ ವಸ್ತ್ರವನ್ನು ತೆಗೆದುಹಾಕೋದಕ್ಕೆ ಸಿದ್ಧನಾಗಬೇಕು. ನನ್ನ ಕಣ್ಣು ಪಾಪ ಮಾಡ್ತಾ ಇದೆಯಾ, ಆ ಪಾಪವನ್ನು ಬಿಟ್ಟುಬಿಡ್ರಿ. ಕಿವಿ ಪಾಪ ಮಾಡ್ತಾ ಇದೆಯಾ, ಆ ಪಾಪವನ್ನು ಬಿಟ್ಟುಬಿಡ್ರಿ. ಬಾಯಿಯಿಂದ ಪಾಪ ಬಿಟ್ಬಿಡ್ರಿ, ಹೃದಯದಿಂದ ಪಾಪ ಬಿಟ್ಬಿಡಿ. ಬಾಯಿಂದ ಬರುವ ಹೊಲಸು ಮಾತು, ಆಲೋಚನೆಯಲ್ಲಿ ಬರುವ ಹೊಲಸು ವಿಚಾರಗಳು, ಕಿವಿಯಿಂದ ಹೊಲಸಾದದನ್ನು ಕೇಳುವ ರೀತಿ, ಕಣ್ಣಿನಿಂದ ನೋಡುವ ರೀತಿ, ಹೃದಯದಿಂದ ಅನುಭವಿಸುವ ರೀತಿ, ದೇಹದ ಅಂಗಾಂಗಗಳಿಂದ ಮಾಡುವ ದುಷ್ಟ ಕಾರ್ಯಗಳು ಎಲ್ಲವನ್ನು ಬಿಟ್ಬಿಡಿ. ನಿಮ್ಮಲ್ಲಿ ಶಾಂತಿ, ನೆಮ್ಮದಿ, ಸಮಾಧಾನ, ಸಂತೋಷ ನೆಲೆಯಾಗ್ತದೆ. ಎಲ್ಲ ಕೊರತೆಗಳು ನೀಗಲ್ಪಡ್ತವೆ, ಕುಟುಂಬಗಳು ಕಟ್ಟಲ್ಪಡ್ತವೆ. ತಂದೆಯಾದ ದೇವರು ಹೇಳಿದ್ದಿಷ್ಟೇ, ಮಗನೇ ನಾನು ನಿನ್ನೊಂದಿಗೆ ಇದ್ದೇನೆ. ಕೈ ಹಿಡಿದು ಹೇಳ್ತಾರೆ, ಬಾ ಮಗನೇ ಒಳಗೆ. ಅದು ನಿಮಗೆ ಕೊಡುವಂಥ ಸ್ಥಾನಮಾನ.
ಅಪ್ಪಿಕೊಳ್ತಾರೆ, ನಿಮ್ಮ ಕೊರಳನ್ನು ಮುದ್ದಿಡ್ತಾರೆ, ಹೊಸ ವಸ್ತ್ರವನ್ನು, ಉಂಗುರವನ್ನು, ಪಾದರಕ್ಷೆಯನ್ನು ಹಾಕಿ ತನ್ನವರನ್ನಾಗಿ ಸೇರಿಸಿಕೊಳ್ತಾರೆ. ಅದು ನಿಮಗೆ ಕೊಡುವ ಸನ್ಮಾನ. ಹಾಗಾಗಿ ಕಳ್ಕೊಳ್ಬಿಡ್ರಿ ಇದನ್ನು. ನಿಜವಾಗಿಯೂ ಇಂದಿನ ವಾಕ್ಯ ತಿಳಿಯಪಡಿಸಿದ ಅದ್ಭುತವಾದ ವಿಚಾರವನ್ನು ಮನಸ್ಸಿನಲ್ಲಿಟ್ಕೊಳ್ಳೋಣ. ನಾನು ತಿಳಿಯದೆ ಮಾಡಿದ ಎಲ್ಲ ಪಾಪಗಳಿಗಾಗಿ ದೇವನಲ್ಲಿ ಕ್ಷಮಾಪಣೆ ಬೇಡೋಣ. ನನಗೆ ತಂದೆಯಾದ ದೇವರು ನೀಡಿದ ಅಂಗಾಂಗಗಳು ಪರಿಶುದ್ಧವಾಗಿ ಕೊಟ್ಟರು, ಅದನ್ನೆಲ್ಲ ದುಷ್ಟತ್ವಕ್ಕೆ ಉಪಯೋಗಿಸಿ ಪಾಪ ಮಾಡಿದ್ದೇವೆ. ತಂದೆಯಾದ ದೇವರಲ್ಲಿ ಕ್ಷಮಾಪಣೆಯನ್ನು ಬೇಡಿ ಮತ್ತೆ ಅವರ ಮಕ್ಕಳಾಗಿ ಸಿದ್ಧರಾಗೋಣ. ಮತ್ತೆ ಆ ಶಾಂತಿ, ನೆಮ್ಮದಿ, ಸಮಾಧಾನವನ್ನು ಹೊಂದಿಕೊಳ್ಳೋಣ. ಎಲ್ಲ ಕೊರತೆ ಇಲ್ಲದ ಜೀವಿತವನ್ನು ಹೊಂದಿಕೊಳ್ಳೋಣ. ರಕ್ಷಣಾ ಜೀವಿತವನ್ನು ಹೊಂದಿಕೊಳ್ಳೋಣ. ಎಲ್ಲ ಸಮಯದಲ್ಲಿ ಯಾರೇ ಕೈ ಬಿಟ್ಟರೂ ನಾನು ನಿನ್ನ ಕೈ ಬಿಡೆನು ಎನ್ನುವಂಥ ಆಸ್ತದ ಆಶ್ರಯವನ್ನು ಮತ್ತೆ ಪಡೆದುಕೊಳ್ಳೋಣ. ಈ ಒಂದು ತಾಯಿ ನಿನ್ನನ್ನು ಮರೆತರು ನಾನು ನಿನ್ನನ್ನು ಮರೆಯನು ಎನ್ನುವಂತಹ ಆ ಪ್ರೀತಿಯನ್ನು ಮತ್ತೆ ಪಡೆದುಕೊಳ್ಳೋಣ. ನನ್ನನ್ನು ಪ್ರೀತಿಸುವ ಹೃದಯವು ಅತಿ ಶ್ರೇಷ್ಠವಾದದ್ದು. ಆ ಶ್ರೇಷ್ಠವಾದ ಹೃದಯದ ಪ್ರೀತಿಯನ್ನು ಮತ್ತೆ ಅನುಭವಿಸೋಣ. ಆ ಕ್ಷಮಾಮಯಿಯಾದ ಹೃದಯದಿಂದ ಮತ್ತೆ ಕ್ಷಮಾಪಣೆಯನ್ನು ಪಡೆದುಕೊಂಡು ಇನ್ನೆಂದಿಗೂ ಪಾಪ ಮಾಡದ ಜೀವಿತವನ್ನು ಹೊಂದಿಕೊಳ್ಳೋಣ. ಕರುಣಿಸುವ ಕರುಣಾಮಯ ಹೃದಯದಿಂದ ಕರುಣೆಯನ್ನು ಹೊಂದಿಕೊಂಡು ನಿತ್ಯಕ್ಕೂ ಜೀವಿಸುವ ನಿತ್ಯ ಜೀವನದಲ್ಲಿ ಪಾತ್ರರಾಗೋಣ. ಆಮೇಲೆ ಪ್ರೀತಿ ಸ್ವರೂಪನ ತಂದೆ, ಕೃಪಾಳು ದೇವನೇ, ಅದ್ಭುತವಾದ ವಿಚಾರವನ್ನು ತಿಳಿಯಪಡಿಸಿದ್ರಿ. ನಿಮ್ಮ ಶಿಕ್ಷಣವನ್ನು ನಾವು ಊಹಿಸಲು ಕೂಡ ಸಾಧ್ಯವಿಲ್ಲ. ಹೌದು, ನೀವು ನಮಗೆ ದೇಹವನ್ನು ನೀಡಿದಾಗ ನಮಗೆ ಒಂದು ಲೋಪವಿಲ್ಲದೆ ಪಾಪಕ್ಕೆ ಗುರಿಯಾದ ಯಾವುದೇ ಅಂಗಾಂಗವನ್ನು ನೀವು ನೀಡಲಿಲ್ಲ. ಕಣ್ಣು ನೀಡಿದ್ರಿ, ಅದು ಯಾವತ್ತೂ ಕೂಡ ಪಾಪದಿಂದ ಕೂಡಿರಲಿಲ್ಲ. ಈ ಲೋಕವನ್ನು ನೋಡ್ತಾ ಪಾಪವನ್ನು ಕಲಿತುಕೊಳ್ತು. ಕಿವಿಯೂ ಕೂಡ, ಬಾಯು ಕೂಡ, ದೇಹದ ಅಂಗಾಂಗಗಳೆಲ್ಲವೂ, ಚಿಂತನೆ ಎಲ್ಲವೂ, ಹೃದಯವೆಲ್ಲವೂ ಇವತ್ತು ನಮ್ಮಲ್ಲಿ ಪಾಪವಿದೆ ಎಂದರೆ ಅದು ನಾನು ಒಪ್ಪಿಸಿಕೊಂಡ, ನಾನು ನನ್ನಲ್ಲಿದ್ದ ಪರಿಶುದ್ಧತೆಯನ್ನು ಮಾರಿದ್ರಿಂದ, ನಾನು ನನ್ನಲ್ಲಿದ್ದ ಸತ್ಯತೆಯನ್ನು ಮಾರಿದ್ರಿಂದ, ನಾನು ನನ್ನಲ್ಲಿದ್ದ ಕರುಣಿಸುವ ಹೃದಯವನ್ನು ಮಾರಿದ್ರಿಂದ, ಕ್ಷಮಿಸುವ ಹೃದಯವನ್ನು ಮಾರಿದ್ರಿಂದ, ಎಲ್ಲರೂ ಒಳ್ಳೆಯದಾಗಲಿ, ಎಲ್ಲರಿಗೂ ಚೆನ್ನಾಗಿರಲಿ ಎನ್ನುವಂತಹ ಒಳ್ಳೆಯ ಹೃದಯವನ್ನು ಕಳೆದುಕೊಂಡಿದ್ರಿಂದ, ನೀತಿವಂತಿಕೆಯನ್ನು ಮಾರಿದ್ರಿಂದ, ಅಪ್ರಾಮಾಣಿಕತೆಯನ್ನು ಸ್ವೀಕರಿಸಿದ್ರಿಂದ, ಹೌದು ಸ್ವಾಮಿ, ನೀನು ನೀಡಿದ ಎಲ್ಲ ಶ್ರೇಷ್ಠತ್ವವನ್ನು ಈ ಲೋಕದಲ್ಲಿ ಮಾರಿ, ಈ ಲೋಕದ ಯಾವುದೋ ದುಡ್ಡನ್ನು ಮಾಡೋದಕ್ಕೋಸ್ಕರ, ಆಸ್ತಿಯನ್ನು ಮಾಡೋದಕ್ಕೋಸ್ಕರ, ಯಾವುದೋ ಚಟವನ್ನು ಅನುಭವಿಸೋದಕ್ಕೋಸ್ಕರ, ಯಾವುದೋ ಪಾಪ ಕೃತ್ಯಗಳಿಗಾಗಿ ನೀವು ನೀಡಿದ ಪರಿಶುದ್ಧ ಅಂಗಾಂಗಗಳನ್ನು ಪಾಪಕ್ಕೆ ಪ್ರೇರೇಪಿಸಿ ನಡೆಸಿದ್ದೇವೆ. ನಮ್ಮನ್ನು ಕ್ಷಮಿಸಿರಿ ಸ್ವಾಮಿ. ಹೌದು ಸ್ವಾಮಿ, ನೀವು ಕರೀತಾ ಇದ್ದೀರಿ. ನೀವು ನಮ್ಮಲ್ಲಿರುವಂತಹ ಎಲ್ಲ ವೇದನೆಗಳನ್ನು ಅಂತ್ಯಗೊಳಿಸಲು ಕರೀತಾ ಇದ್ದೀರಿ. ನೀವು ನಮ್ಮಲ್ಲಿರುವಂತಹ ಎಲ್ಲ ಸಾಲದ ಬೇನೆಗಳನ್ನು ನಿವಾರಿಸಲು ಕರೀತಾ ಇದ್ದೀರಿ. ನೀವು ನಮ್ಮಲ್ಲಿರುವಂತಹ ದ್ರೋಹದ ಮನಸ್ಥಿತಿಯನ್ನು ನೀಗಿಸಲು ಕರೀತಾ ಇದ್ದೀರಿ. ನೀವು ನಮ್ಮಲ್ಲಿರುವಂತಹ ಕೊರತೆಗಳನ್ನು ನೀಗಿಸಲು ಕರೀತಾ ಇದ್ದೀರಿ. ನೀವು ನಮ್ಮಲ್ಲಿರುವಂತಹ ಎಲ್ಲ ಕಟ್ಟುಪಾಡುಗಳನ್ನು, ಎಲ್ಲ ಬಿಕ್ಕಟ್ಟು, ಇಕ್ಕಟ್ಟು, ಚಿಂತೆ, ಬಾಧೆಗಳಿಂದ ಬಿಡಿಸಲು ಕರೀತಾ ಇದ್ದೀರಿ. ದೇವಾ, ನಮ್ಮನ್ನು ಕರೆಯುವ ನಿಮ್ಮ ಕರೆಯನ್ನು ಕಿವಿಗೊಟ್ಟು ಕೇಳಿ ತಿರುಗಿ ಬರಲು ನಮಗೆ ಹೃದಯವನ್ನು, ಸದೃಢ ಮನಸ್ಥಿತಿಯನ್ನು ನೀಡಿ ನಮ್ಮನ್ನು ನಡೆಸಿರಿ ಸ್ವಾಮಿ. ನಿಮ್ಮಲ್ಲಿಗೆ ಬರಬೇಕು. ನಿಮ್ಮ ಆಶ್ರಯದಲ್ಲಿ ಸದಾ ಸುರಕ್ಷಿತವಾದ ಬದುಕನ್ನು ಹೊಂದಿಕೊಳ್ಳಬೇಕು. ಕೊರತೆ ಇಲ್ಲದ ಬದುಕನ್ನು ಹೊಂದಿಕೊಳ್ಳಬೇಕು. ಎಲ್ಲ ಚಿಂತೆ, ಬಾಧೆಗಳಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳಬೇಕು ಸ್ವಾಮಿ. ನಮ್ಮನ್ನು ಕ್ಷಮಿಸಿರಿ, ದಯಮಾಡಿ ನಮ್ಮನ್ನು ಕ್ಷಮಿಸಿರಿ. ನಮ್ಮ ಎಲ್ಲ ಅಂಗಾಂಗಗಳನ್ನು ಮುಟ್ಟಿ ಹೊಸದಾಗಿಸಿರಿ ಸ್ವಾಮಿ. ದೇವಾ, ನಮ್ಮನ್ನು ಪರಿಶುದ್ಧಗೊಳಿಸಿರಿ, ನಮ್ಮನ್ನು ನೀತಿವಂತರನ್ನಾಗಿಸಿರಿ, ನಮ್ಮನ್ನು ಮುನ್ನಡೆಸಿರಿ ಸ್ವಾಮಿ. ನಿಮ್ಮ ಅನುಗ್ರಹ, ನಿಮ್ಮ ಕೃಪೆ ಸದಾ ಕಾಲ ನಮ್ಮ ಮೇಲಿರಲಿ. ನೀವು ನಮ್ಮಲ್ಲಿ ಸಂತೋಷಿಸುವವರು ಎಂಬುದಾಗಿ ಹೇಳಿದ್ದೀರಿ ಸ್ವಾಮಿ. ಹೌದು ಸ್ವಾಮಿ, ಆ ಸಂತೋಷವನ್ನು ಹೊಂದುವಷ್ಟರ ಮಟ್ಟಿಗೆ ನಮ್ಮ ಪಾಪವನ್ನೇ ಕ್ಷಮಿಸಿಬಿಟ್ಟು ಪ್ರೀತಿಸುವ ಮಟ್ಟಿಗೆ ನೀವು ಶ್ರೇಷ್ಠರು ಸ್ವಾಮಿ. ನಿಮ್ಮ ಶ್ರೇಷ್ಠತ್ವದಲ್ಲಿ ಸಹಭಾಗಿತ್ವವನ್ನು ಹೊಂದಿಕೊಳ್ಳಲು, ನಿಮ್ಮ ಮಕ್ಕಳಾಗಿ ಮತ್ತೆ ಬಂದು ಪರಲೋಕ ಸಾಮ್ರಾಜ್ಯದಲ್ಲಿ ಸೇರಲು ನಮ್ಮನ್ನು ಕೈ ಹಿಡಿದು ಮುನ್ನಡೆಸಿರಿ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಸೇನಾಧೀಶ್ವರನಾದ ಕರ್ತರೆ ನಿಮ್ಮನ್ನು ಮನಃಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್.